ಹಲೋ ಗೆಳೆಯರೇ, ನಮ್ಮ ಲಾಯಕ್ಸ್ ಬೆಂಗಳೂರು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿ ವರ್ಷದ ಥರ ಈ ವರ್ಷ ಕೂಡ ನಾವು ನಿಮಗೋಸ್ಕರ ಪ್ರಿಲಿಮ್ಸ್ ಮ್ಯಾರಥಾನ್ 2021 ಸೀರೀಸ್ನ ಲಾಂಚ್ ಮಾಡ್ತಿದ್ದೀವಿ. ಆದರೆ ಕಳೆದ ವರ್ಷಕ್ಕಿಂತ ಪ್ರಿಲಿಮ್ಸ್ ಮ್ಯಾರಥಾನ್ 2021 ಈ ವರ್ಷ ವಿಭಿನ್ನವಾಗಿದೆ. ಯಾಕಂತ ಹೇಳಿದರೆ ಈ ವರ್ಷದ ನಿಮ್ಮ ಪ್ರಿಲಿಮ್ಸ್ ಮ್ಯಾರಥಾನ್ ಸೀರೀಸ್ನಲ್ಲಿ ಪ್ರಥಮವಾಗಿ ನಾವು CSAT-ಅನ್ನು ಇಂಟ್ರಡ್ಯೂಸ್ ಮಾಡ್ತಿದ್ದೀವಿ. ನಿಮಗೆ ಗೊತ್ತಿರೋ ರೀತಿಯಲ್ಲಿ ಎಷ್ಟೊಂದು ಅಭ್ಯರ್ಥಿಗಳು CSAT-ನ ಕ್ಲಿಯರ್ ಮಾಡೋದಕ್ಕೆ ಕಷ್ಟಪಡ್ತಿರೋಂಥ ಕಾರಣದಿಂದಾಗಿ ನಾವು ಕಳೆದ 10 ವರ್ಷಗಳ CSAT ಪೇಪರ್ಗಳನ್ನು ಅನಲೈಸ್ ಮಾಡಿ ಮತ್ತು ಯಾವ ರೀತಿ ಸಿಂಪಲ್ ಟ್ರಿಕ್ಸ್ಗಳಿಂದ ಈ ಒಂದು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ಬೋದು ಅನ್ನೋದನ್ನು ಹೇಳ್ಕೊಡ್ತೀವಿ. ನಂತರದಲ್ಲಿ ಪ್ರತಿ ಸಬ್ಜೆಕ್ಟ್ಸ್ ಅಂದರೆ ಪಾಲಿಟಿ ಆಗಿರ್ಬೋದು, ಎಕಾನಮಿ ಆಗಿರ್ಬೋದು, ಜಿಯೋಗ್ರಫಿ ಆಗಿರ್ಬೋದು, ಈ ರೀತಿ ಕಳೆದ 10 ವರ್ಷದ ಕ್ವಶನ್ ಪೇಪರ್ಗಳನ್ನು ಅನಲೈಸ್ ಮಾಡುವಂಥ ಮುಖಾಂತರ ಯಾವ್ಯಾವ ಪ್ರಶ್ನೆಗಳಿಗೆ ನೀವು ಯಾವ ರೀತಿ ಸಿದ್ಧತೆಯನ್ನು ಮಾಡ್ಕೊಳ್ಬೇಕು ಮತ್ತು ಯಾವ ರೀತಿ ಓದ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ನಾವು ಹೇಳ್ತೀವಿ. ಸೊ ಮೊದಲನೇದಾಗಿ CSAT ಪ್ರೋಗ್ರಾಮ್ ಇರುತ್ತೆ, ಎರಡನೇದಾಗಿ ಸಬ್ಜೆಕ್ಟ್ ವೈಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಅನಾಲಿಸಿಸ್ ಮಾಡ್ತೀವಿ, ಮೂರನೇದಾಗಿ ನಿಮ್ಮೆಲ್ಲರಿಗೂ ಇಷ್ಟವಾಗುವಂತಹ ಟ್ರೆಂಡಿಂಗ್ ಟಾಪಿಕ್ಸ್ ವಿಡಿಯೋಗಳನ್ನು ಮಾಡ್ತಿದ್ದೀವಿ. ಸೊ ಟ್ರೆಂಡಿಂಗ್ ಟಾಪಿಕ್ಸ್ ಅಂದ್ರೇನು, ಈಗ ಪ್ರತಿ ವರ್ಷ UPSCಯಲ್ಲಿ ಮತ್ತು KPSC ಆಗಿರ್ಬೋದು ಯಾವುದೇ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಲ್ಲಿ ಎನ್ವಿರಾನ್ಮೆಂಟ್ ಕನ್ವೆನ್ಷನ್ಸ್ಗಳ ಬಗ್ಗೆ ಕೇಳ್ತಾರೆ, ಇಂಪಾರ್ಟೆಂಟ್ ಪ್ಯಾಸೇಜಸ್ಗಳ ಬಗ್ಗೆ ಕೇಳ್ತಾರೆ, ಇಂಪಾರ್ಟೆಂಟ್ ರಿವರ್ಸ್ಗಳ ಬಗ್ಗೆ ಕೇಳ್ತಾರೆ. ಈ ರೀತಿ ಪ್ರತಿ ವರ್ಷ ಪ್ರತಿಯೊಂದು ಕಾಂಪಿಟೇಟಿವ್ ಎಕ್ಸಾಮ್ಸ್ನಲ್ಲಿ ಕೇಳುವಂತಹ ಪ್ರಶ್ನೆಗಳನ್ನು ನಾವು ಇಂಪಾರ್ಟೆಂಟ್ ಟ್ರೆಂಡಿಂಗ್ ಟಾಪಿಕ್ಸ್ ವಿಡಿಯೋಗಳಲ್ಲಿ ಕವರ್ ಮಾಡ್ತೀವಿ. ಮುಂದುವರೆದು ಈ ಸೀರೀಸ್ನ ಮೊದಲನೇ ವಿಡಿಯೋ ಇಂಪಾರ್ಟೆಂಟ್ ಎನ್ವಿರಾನ್ಮೆಂಟಲ್ ಕನ್ವೆನ್ಷನ್ಸ್. ಸೊ ಈ ಒಂದು ವಿಡಿಯೋನ ನಾವು ಯುಗಾದಿ ಹಬ್ಬದ ದಿನ ಲಾಂಚ್ ಮಾಡ್ತಿದ್ದೀವಿ. ಯಾಕಂತ ಹೇಳಿದರೆ ಯುಗಾದಿ ನಮ್ಮೆಲ್ಲರ ಜೀವನದಲ್ಲಿ ಒಂದು ಹೊಸತನವನ್ನು, ಹೊಸ ಅಧ್ಯಾಯವನ್ನು ಶುರು ಮಾಡುವಂಥದ್ದು. ಸೊ ಇಂತಹ ಯುಗಾದಿಯ ದಿನ ನಿಮ್ಮೆಲ್ಲರಿಗೂ ನಾನು ಶುಭ ಹಾರೈಸುತ್ತಾ, ನಿಮ್ಮೆಲ್ಲ ಯೋಜನೆಗಳು, ನಿಮ್ಮೆಲ್ಲ ಯಾವ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಪ್ರಿಪೇರ್ ಆಗ್ತಿದ್ದೀರಾ ಅದನ್ನು ಕ್ಲಿಯರ್ ಮಾಡುವಂಥ ಎಲ್ಲ ಸಾಮರ್ಥ್ಯ, ಧೈರ್ಯ, ಸ್ಥೈರ್ಯ ಕೊಟ್ಟು ನಿಮಗೆಲ್ಲ ಸಕ್ಸಸ್ ಆಗಲಿ ಅಂತ ವಿಶ್ ಮಾಡ್ತಾ ನಾನು ಈ ಒಂದು ವಿಡಿಯೋ ಸೀರೀಸ್ನ ಶುರು ಮಾಡ್ತಿದ್ದೀನಿ. ಎನ್ವಿರಾನ್ಮೆಂಟಲ್ ಕನ್ವೆನ್ಷನ್ಸ್ ಅನ್ನೋ ಒಂದು ಟಾಪಿಕ್ಕು ನಿಮಗೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ಲಿ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂತ ಹೇಳಿದರೆ ಸೊ ಪ್ರತಿ ವರ್ಷ ನೀವು ಪ್ರಿಲಿಮ್ಸ್ ಪೇಪರ್ಸ್ನ ನೋಡಿದಾಗ ಅರ್ಥ ಆಗುತ್ತೆ ನಿಮಗೆ. ಸೊ ಯಾವೊಂದು ಎನ್ವಿರಾನ್ಮೆಂಟ್ ಕನ್ವೆನ್ಷನ್ ಯಾವೊಂದು ಥೀಮಿಗೆ ಸಂಬಂಧಪಟ್ಟದ್ದು ಅನ್ನೋ ಪ್ರಶ್ನೆ ಬರ್ತಿರುತ್ತೆ. ಫಾರ್ ಎಕ್ಸಾಂಪಲ್ ಕ್ಯೋಟೋ ಪ್ರೋಟೋಕಾಲ್ ಯಾವೊಂದು ವಿಷಯಕ್ಕೆ ಸಂಬಂಧಪಟ್ಟದ್ದು, ವಿಯೆನ್ನಾ ಕನ್ವೆನ್ಷನ್ ಯಾವೊಂದು ವಿಷಯಕ್ಕೆ ಸಂಬಂಧಪಟ್ಟದ್ದು, ಅಥವಾ ಮಾಂಟ್ರಿಯಲ್ ಪ್ರೋಟೋಕಾಲ್, ಈ ರೀತಿ ಬೇರೆ ಬೇರೆ ಕನ್ವೆನ್ಷನ್ಸ್ಗಳು ಅಥವಾ ಪ್ರೋಟೋಕಾಲ್ಸ್ಗಳು ಯಾವ ಒಂದು ಥೀಮ್ಗೆ ಸಂಬಂಧಪಟ್ಟಿದ್ದು ಅನ್ನೋಂಥ ಪ್ರಶ್ನೆ ಕೂಡ ಬರುವಂಥದ್ದು. ಸೊ ಥೀಮ್ ಮ್ಯಾಚ್ ಮಾಡುವಂಥ ಪ್ರಶ್ನೆಗಳು. ಎರಡನೇದಾಗಿ ಪ್ರತಿ ವರ್ಷ ಈ ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್ಗಳು ಮೀಟ್ ಮಾಡ್ತಾರೆ. ಎನ್ವಿರಾನ್ಮೆಂಟಲ್ ಆರ್ಗನೈಸೇಷನ್ಸ್ ಮೀಟ್ ಮಾಡಿದಾಗ ಅದರ ಔಟ್ಕಮ್ಸ್ಗಳೇನು, ಯಾವ ರೀತಿ ಒಂದು ಹೊಸ ರೆಸಲ್ಯೂಷನ್ಸ್ಗಳನ್ನು ತೆಗೆದುಕೊಂಡು ಬಂದಿದ್ದಾರೆ ಅದ್ರ ಬಗ್ಗೆ ನೀವು ಓದಬೇಕಾಗತ್ತೆ. ಸೊ ಮೂರನೇದಾಗಿ ಈ ಅಗ್ರಿಮೆಂಟ್ಸ್ಗಳಿಂದ ಆಗುವಂಥ ಔಟ್ಕಮ್ಸ್ ಏನು ಎಕ್ಸ್ಪೆಕ್ಟೇಷನ್ಸ್ ಇದೆ, ಮತ್ತು ಯಾವೊಂದು ಇಂಪ್ಲಿಮೆಂಟೇಷನ್ ಏಜೆನ್ಸಿಗಳು ಇದನ್ನು ಇಂಪ್ಲಿಮೆಂಟ್ ಮಾಡ್ತಾರೆ, ಮತ್ತು ಯಾವ್ಯಾವ ಅಗ್ರಿಮೆಂಟ್ಸ್ಗಳು ಅಥವಾ ಯಾವ್ಯಾವ ಕನ್ವೆನ್ಷನ್ಸ್ಗಳು ನಮಗೆ ಲೀಗಲಿ ಬೈಂಡಿಂಗ್ ಇರುತ್ತೆ, ಇವೆಲ್ಲ ವಿಷಯವನ್ನು ಈ ವಿಡಿಯೋದಲ್ಲಿ ನೋಡೋಣ. ಮೊದಲನೇದಾಗಿ ನಾವು ಯಾವ ರೀತಿ ಎನ್ವಿರಾನ್ಮೆಂಟಲ್ ಕನ್ವೆನ್ಷನ್ಸ್ಗಳ ಎವಲ್ಯೂಷನ್ ಆಯಿತು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಒಂದು ಎನ್ವಿರಾನ್ಮೆಂಟಲ್ ಕನ್ವೆನ್ಷನ್ಸ್ ಅಥವಾ ಅಗ್ರಿಮೆಂಟ್ಸ್ಗಳು ಯಾವ ರೀತಿ ಮತ್ತೊಂದು ಕನ್ವೆನ್ಷನ್ ಅಥವಾ ಅಗ್ರಿಮೆಂಟ್ಸ್ಗೆ ಲೀಡ್ ಮಾಡುತ್ತೆ ಅನ್ನೋದು ಆ ಒಂದು ಪಾತ್ ಅಥವಾ ಎವಲ್ಯೂಷನ್ ಅರ್ಥ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮೊದಲನೇದಾಗಿ ಬಂದಂತೂ 1971ರಲ್ಲಿ ರಾಮ್ಸಾರ್ ಕನ್ವೆನ್ಷನ್ ಅಂತ ಕರಿತೀವಿ. ರಾಮ್ಸಾರ್ ಕನ್ವೆನ್ಷನ್ ಅಥವಾ ಇನ್ನೊಂದು ಹೆಸರು ಏನಂತ ಹೇಳಿದ್ರೆ ಕನ್ವೆನ್ಷನ್ ಆನ್ ವೆಟ್ಲ್ಯಾಂಡ್ಸ್ ಆಫ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್. ಅಂದರೆ ಜಾಗತಿಕ ಮಟ್ಟದಲ್ಲಿ ಇಂಪಾರ್ಟೆಂಟ್ ಇರುವಂಥ ಎಲ್ಲ ವೆಟ್ಲ್ಯಾಂಡ್ಸ್ಗಳ ಬಗ್ಗೆ ನೀವು ರಾಮ್ಸಾರ್ ಕನ್ವೆನ್ಷನ್ನಲ್ಲಿ ಓದುವಂಥದ್ದು. ಸೊ ಮುಂದುವರೆದು 1972ನೇ ಇಸ್ವಿಯಲ್ಲಿ ಸ್ಟಾಕ್ಹೋಮ್ ಡಿಕ್ಲರೇಷನ್ ಅಂತ ಬರುತ್ತೆ. ಈ ಸ್ಟಾಕ್ಹೋಮ್ ಡಿಕ್ಲರೇಷನಲ್ಲಿ ನೀವು ಸೊ ಯಾವ ರೀತಿ ಎನ್ವಿರಾನ್ಮೆಂಟಲ್ ಕನ್ವೆನ್ಷನ್ ಬಗ್ಗೆ ಜಾಗತಿಕ ಮಟ್ಟದಲ್ಲಿ ಯಾವ ರೀತಿ ಆ್ಯಕ್ಷನ್ಸ್ಗಳನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಸೊ ಮುಂದುವರೆದು 1973 ಇಸ್ವಿಯಲ್ಲಿ ಸೈಟ್ಸ್ ಅಂತ ಬರುತ್ತೆ. ಸೈಟ್ಸ್ ಅಂತ ಹೇಳಿದ್ರೇನು, ಕನ್ವೆನ್ಷನ್ ಆನ್ ಇಂಟರ್ನ್ಯಾಷನಲ್ ಟ್ರೇಡ್ ಇನ್ ಎಂಡೇಂಜರ್ಡ್ ಸ್ಪೀಸೀಸ್ ಆಫ್ ಫ್ಲೋರಾ ಆ್ಯಂಡ್ ಫಾನಾ. ಅಂದರೆ ಯಾವ ರೀತಿ ಜಾಗತಿಕ ಮಟ್ಟದಲ್ಲಿ ಟ್ರೇಡ್ ಅಂದರೆ ವ್ಯಾಪಾರ ವ್ಯವಹಾರದ ಸಂದರ್ಭದಲ್ಲಿ ಎಂಡೇಂಜರ್ ಆಗಿರುವಂತಹ ಪ್ರಾಣಿ ಅಥವಾ ಪಕ್ಷಿಗಳಾಗಿರ್ಬೋದು ಅಥವಾ ಪ್ಲಾಂಟ್ಸ್ಗಳಾಗಿರ್ಬೋದು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸೈಟ್ಸ್ ಅನ್ನೋ ಒಂದು ಅಗ್ರಿಮೆಂಟಲ್ಲಿ ಡಿಸೈಡ್ ಮಾಡ್ತೀವಿ. ಸೊ ಮುಂದುವರಿದು ನೈರೋಬಿ ಕನ್ವೆನ್ಷನ್ಸ್ ಬರುತ್ತೆ. ಈ ನೈರೋಬಿ ಕನ್ವೆನ್ಷನ್ಸಲ್ಲಿ ನಾವು ಯಾವ ರೀತಿ ಒಂದು ಸಪರೇಟ್ ಕಮಿಷನನ್ನು ಎಸ್ಟಾಬ್ಲಿಷ್ ಮಾಡುವಂಥ ಮುಖಾಂತರ ಎಲ್ಲ ಎನ್ವಿರಾನ್ಮೆಂಟಿಗೆ ಸಂಬಂಧಪಟ್ಟಂಥ ಸ್ಟ್ರಾಟಜಿಗಳನ್ನು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನೈರೋಬಿ ಡಿಕ್ಲರೇಷನ್ ಪಾಸ್ ಆಗುತ್ತೆ. ನಂತರದಲ್ಲಿ 1985ರಲ್ಲಿ ವಿಯೆನ್ನಾ ಕನ್ವೆನ್ಷನ್ ಬರುತ್ತೆ. ಸೊ ವಿಯೆನ್ನಾ ಕನ್ವೆನ್ಷನ್ ಬರೋದು ಓಝೋನ್ ಲೇಯರ್ನ ಪ್ರೊಟೆಕ್ಷನ್ಗೆ ಸಂಬಂಧಪಟ್ಟಂಥದ್ದು. ಮುಂದುವರೆದು 1987ನಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳಿದ್ರೆ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸ್ಗಳನ್ನು ಯಾವ ರೀತಿ
ನಾವು ಕಡಿವಾಣದಲ್ಲಿ ಇಟ್ಕೊಳ್ಬೇಕು, ಯಾವ ರೀತಿ ರೆಡ್ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಬರುತ್ತೆ. ಅಷ್ಟೇ ಅಲ್ಲದೆ ಬ್ರಂಟ್ಲ್ಯಾಂಡ್ ರಿಪೋರ್ಟ್ ಅಂತ ಬರುತ್ತೆ. ಬ್ರಂಟ್ಲ್ಯಾಂಡ್ ರಿಪೋರ್ಟಲ್ಲಿ ಯಾವ ರೀತಿ ನಾವು ಸಸ್ಟೈನಬಲ್ ಡೆವಲಪ್ಮೆಂಟ್ನ ಮುಖಾಂತರ ಪರಿಸರವನ್ನು ಸೇವ್ ಮಾಡಬೇಕು ಮತ್ತು ಯಾವ ರೀತಿ ಅದನ್ನು ಹ್ಯಾಂಡಲ್ ಮಾಡಬೇಕು ಅನ್ನೋದು ಬ್ರಂಟ್ಲ್ಯಾಂಡ್ ರಿಪೋರ್ಟಲ್ಲಿ ಬರುವಂಥದ್ದು. ಸೊ ಮುಂದುವರೆದು 1992 ಫೇಮಸ್ ಅರ್ತ್ ಸಮಿಟ್ ಅನ್ನೋದು ನಡೆಯುತ್ತೆ. ಆ ಒಂದು ಅರ್ತ್ ಸಮಿಟ್ನಲ್ಲಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನುವಂಥ ಒಂದು ವಿಷಯ ನಡೆಯುತ್ತೆ. ನಂತರದಲ್ಲಿ ಕನ್ವೆನ್ಷನ್ ಆನ್ ಬಯೋಲಜಿಕಲ್ ಡೈವರ್ಸಿಟಿ ಮತ್ತು ಅಜೆಂಡಾ 21 ಅಂದರೆ ಯಾವ ರೀತಿ ಸಸ್ಟೈನಬಲ್ ಡೆವಲಪ್ಮೆಂಟನ್ನು 21ನೇ ಶತಮಾನದಲ್ಲಿ ತೆಗೆದುಕೊಂಡು ಬರಬೇಕು ಅನ್ನೋದು ಅಜೆಂಡಾ 21. ಈ 3 ವಿಷಯಗಳು 1992 ನಡೆಯುತ್ತದೆ. ನಂತರ 1997 ಯಾವ ರೀತಿ ಕ್ಯೋಟೋ ಪ್ರೋಟೋಕಾಲ್ನ ಮುಖಾಂತರ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆ ಅದರ ರಿಡಕ್ಷನ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ನಂತರ 1998 ರೋಟರ್ಡಾಮ್ ಕನ್ವೆನ್ಷನ್, ಜ್ಞಾಪಕ ಇಟ್ಕೊಳ್ಳಿ, ರೋಟರ್ಡಾಮ್ ಕನ್ವೆನ್ಷನ್ ಬಂದು ಯಾವ ರೀತಿ ಹಜಾರ್ಡಸ್ ಕೆಮಿಕಲ್ಸ್ಗಳನ್ನು ಅಥವಾ ಪೆಸ್ಟಿಸೈಡ್ಸ್ಗಳನ್ನು ಜಾಗತಿಕ ಟ್ರೇಡ್ನಲ್ಲಿ ಬಳಸ್ಕೋಬೇಕು ಮತ್ತು ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಎಕ್ಸ್ಪೋರ್ಟ್ ಮಾಡುವಂಥ ಮುಂಚೆ ಯಾವ ರೀತಿ ಬೇರೆ ದೇಶಕ್ಕೆ ಇನ್ಫಾರ್ಮೇಷನ್ ಅಂದರೆ ಪೆಸ್ಟಿಸೈಡ್ಸ್ ಆಗಿರ್ಬೋದು ಮತ್ತು ಕೆಮಿಕಲ್ಸ್ ಆಗಿರ್ಬೋದು ಅದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಪೂರ್ವ ಮಾಹಿತಿಯನ್ನು ಕೊಡಬೇಕು ಅನ್ನೋದೇ ರೋಟರ್ಡಾಮ್ ಕನ್ವೆನ್ಷನ್ ಆಗಿರುತ್ತೆ. ನಂತರ 2000ನೇ ಇಸ್ವಿಯಲ್ಲಿ ಕಾರ್ಟಜಿನಾ ಪ್ರೋಟೋಕಾಲ್ ಬರುತ್ತೆ. ಕಾರ್ಟಜಿನಾ ಪ್ರೋಟೋಕಾಲ್ ಬಂದು ಬಯೋಸೇಫ್ಟಿಯ ಬಗ್ಗೆ ಕುರಿತದಂಥದ್ದು. ನಂತರ 2001ನೇ ಇಸ್ವಿಯಲ್ಲಿ ಸ್ಟಾಕ್ಹೋಮ್ ಕನ್ವೆನ್ಷನ್ ಅಂತ ಬರುತ್ತೆ. ಈ ಸ್ಟಾಕ್ಹೋಮ್ ಕನ್ವೆನ್ಷನ್ ಬಂದು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ನ ಕುರಿತದಂಥದ್ದು. ಇಲ್ಲಿ ನೀವು ಸ್ಟಾಕ್ಹೋಮ್ ಕನ್ವೆನ್ಷನ್ಗೂ ಸ್ಟಾಕ್ಹೋಮ್ ಡಿಕ್ಲರೇಷನ್ಗೂ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಳಿ. ಸ್ಟಾಕ್ಹೋಮ್ ಡಿಕ್ಲರೇಷನ್ ನಡೆದು 1972, ಸ್ಟಾಕ್ಹೋಮ್ ಕನ್ವೆನ್ಷನ್ ನಡೆದು 2001ನೇ ಇಸ್ವಿಯಲ್ಲಿ. ಈ ಸ್ಟಾಕ್ಹೋಮ್ ಕನ್ವೆನ್ಷನ್ ಅನ್ನೋದೇನಿದೆ ಸೊ ಅದು ಪರ್ಸಿಸ್ಟೆಂಟ್ ಆರ್ಗ್ಯಾನಿಕ್ ಪೊಲ್ಯೂಟೆಂಟ್ಸ್ನ ಬಗ್ಗೆ ಕುರಿತಾದಂಥದ್ದು. ನಂತರ 2010ನೇ ಇಸ್ವಿಯಲ್ಲಿ ನಗೋಯಾ ಪ್ರೋಟೋಕಾಲ್ ಬರುತ್ತೆ. ಈ ನಗೋಯಾ ಪ್ರೋಟೋಕಾಲ್ ಬಂದು ಯಾವ ರೀತಿ ನಮ್ಮ ಹತ್ರ ಇರುವಂತಹ ಜೆನೆಟಿಕ್ ರಿಸೋರ್ಸಸ್ ಏನಿದೆ ಅದನ್ನು ನಾವು ಶೇರ್ ಮಾಡ್ಕೊಳ್ಬೇಕು, ಯಾವ ರೀತಿ ಅದರಿಂದ ಉಪಯೋಗವನ್ನು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಗೋಯಾ ಪ್ರೋಟೋಕಾಲಲ್ಲಿ ನೋಡ್ತೀರಾ. ನಂತರ 2012ನೇ ಇಸ್ವಿಯಲ್ಲಿ Rio+20 ಅಂದರೆ ಈ ಒಂದು ಸಮಿಟ್ನಲ್ಲಿ ಯಾವ ರೀತಿ ಸಸ್ಟೈನಬಲ್ ಡೆವಲಪ್ಮೆಂಟನ್ನು 21ನೇ ಶತಮಾನದ ಎಕ್ಸ್ಟೆನ್ಷನ್ ಆಗಿ, ಅಂದರೆ ಯಾವಾಗ ಅರ್ತ್ ಸಮಿಟ್ ನಡೀತಲ್ಲ ಅದರ +20 ಇಯರ್ಸ್ ಆದ ನಂತರ ಏನು ಸ್ಥಾನಮಾನವಿದೆ ಅನ್ನೋದನ್ನು Rio+20 ನೋಡ್ತೀವಿ. ನಂತರ 2015ನೇ ಇಸ್ವಿಯಲ್ಲಿ ಪ್ಯಾರಿಸ್ ಕ್ಲೈಮೇಟ್ ಕನ್ವೆನ್ಷನ್ ತೆಗೆದುಕೊಂಡು ಬರ್ತೀವಿ. ಸೊ ಯಾವ ರೀತಿ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಕ್ಯೋಟೋ ಪ್ರೋಟೋಕಾಲ್ ನಂತರದಲ್ಲಿ ಯಾವ ರೀತಿ ನಾವು ಕಡಿಮೆ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಪ್ಯಾರಿಸ್ ಕ್ಲೈಮೇಟ್ ಅಗ್ರಿಮೆಂಟಲ್ಲಿ ಡಿಸ್ಕಷನ್ ಆಗುತ್ತೆ. ಮತ್ತು ಅದನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು 2018ನೇ ಇಸ್ವಿಯ ಕೋಟೋ ವೈಸ್ ಪ್ಯಾಕೇಜ್ನಲ್ಲಿ ಕೂಡ ಡಿಸ್ಕಷನ್ ನಡೆಯುತ್ತೆ. ಇವು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರುವಂಥ ಕೆಲವೊಂದು ಟೈಮ್ ಲೈನ್. ಮುಂದುವರೆದು ಎನ್ವಿರಾನ್ಮೆಂಟಲ್ ಕನ್ವೆನ್ಷನ್ಸ್ಗೆ ವಿಷಯಕ್ಕೆ ಬಂದಾಗ ಸೊ ಈ 3 ಪದಗಳ ವ್ಯತ್ಯಾಸವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಕಾನ್ಫರೆನ್ಸ್, ಕನ್ವೆನ್ಷನ್ ಮತ್ತು ಪ್ರೋಟೋಕಾಲ್ ಅಂದರೆ ಏನು ಅಂತ. ಕಾನ್ಫರೆನ್ಸ್ ಅಂತ ಹೇಳಿದ್ರೆ ಸೊ ಇದು ಒಂದು ಎಲ್ಲ ದೇಶದ ರಾಯಭಾರಿಗಳು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅನ್ನೋ ಒಂದು ಮೀಟಿಂಗ್ನಲ್ಲಿ ಸೇರುವಂಥದ್ದು. ಅಂದರೆ ಯಾವಾಗಲೇ ಆಗಲಿ ಈ ಮೀಟಿಂಗ್ಸ್ಗಳು ಒಂದು ವಿಷಯಕ್ಕೆ ಸಂಬಂಧಪಟ್ಟಂತೆ ಆಗಿರುತ್ತೆ. ಉದಾಹರಣೆಗೆ ನಿಮ್ಮೆಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಓಝೋನ್ ತುಂಬ ಡಿಪ್ಲೀಟ್ ಆಗ್ತಿತ್ತು, ಓಝೋನ್ ಹೋಲ್ ಕೂಡ ಆಗಿತ್ತು. ಸೊ ಹೀಗಾಗಿ ಯಾವ ರೀತಿ ಓಝೋನ್ ಹೋಲನ್ನು ಕಡಿಮೆ ಮಾಡಬೇಕು, ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸನ್ನು ಯಾವ ರೀತಿ ರೆಡ್ಯೂಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಮೀಟಿಂಗ್ ಆಗುತ್ತೆ. ಅದನ್ನು ನಾವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೀಟಿಂಗ್ ಅಂತ ಕರಿತೀವಿ. ಸೊ ಅದನ್ನು ನಾವು ಕಾನ್ಫರೆನ್ಸ್ ಅಂತ ಕರೆಯೋದು. ಅಂದರೆ ಯಾವುದೇ ಒಂದು ವಿಷಯದ ಸಂಪೂರ್ಣವಾಗಿ ವಿಶ್ಲೇಷಣೆ ಮಾಡುವಂಥ ಸಭೆಯನ್ನು ನಾವು ಕಾನ್ಫರೆನ್ಸ್ ಅಂತ ಕರಿತೀವಿ. ಈ ಸಭೆಯಲ್ಲಿ ಯಾವ ಒಂದು ಪ್ರಿನ್ಸಿಪಲ್ ಅಥವಾ ಯಾವುದೋ ಒಂದು ಆಧಾರದ ಮೇಲೆ ಮುಂದಿನ ಡೆಲಿಬ್ರೇಷನ್ಸ್ ಅಥವಾ ಮುಂದಿನ ಡಿಸ್ಕಷನ್ಸ್ ನಡಿಬೇಕು ಅಂತ ಡಿಸೈಡ್ ಮಾಡ್ತಾರೆ. ಮುಂದುವರೆದು ಕನ್ವೆನ್ಷನಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಅವರು ಡಿಸೈಡ್ ಮಾಡಿರುವಂಥ ಪ್ರಿನ್ಸಿಪಲ್ಸ್ಗಳನ್ನು ಯಾವ ಒಂದು ಗೈಡ್ಲೈನ್ಸ್ನ ಮುಖಾಂತರ ಇಂಪ್ಲಿಮೆಂಟ್ ಮಾಡಬೇಕು ಅನ್ನೋದನ್ನು ಡಿಸೈಡ್ ಮಾಡ್ತಾರೆ. ಸೊ ಕನ್ವೆನ್ಷನ್ಗೆ ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ವಿಯೆನ್ನಾ ಕನ್ವೆನ್ಷನ್ ಅಂತ ಹೇಳ್ಬೋದು. ಮುಂದುವರೆದು ಪ್ರೋಟೋಕಾಲ್ ಅಂತ ಹೇಳಿದ್ರೇನು, ಈಗ ನಾವು ಡಿಸ್ಕಸ್ ಮಾಡಿರುವಂಥ ಬೇಸಿಕ್ ಗೈಡ್ಲೈನ್ಸ್ ಆಗಿರ್ಬೋದು ಅಥವಾ ಪ್ರಿನ್ಸಿಪಲ್ಸ್ ಆಗಿರ್ಬೋದು, ಪ್ರತಿಯೊಂದು ದೇಶ ಯಾವ ರೀತಿ ಅದನ್ನು ಫಾಲೋ ಮಾಡಬೇಕು, ಯಾವ ಯಾವ ಗೋಲ್ ಅಥವಾ ಆಬ್ಜೆಕ್ಟಿವ್ಸ್ಗಳನ್ನು ನಾವು ಇಟ್ಕೋಬೇಕು ಮತ್ತು ಯಾವ ರೀತಿ ಅದರ ಮೇಲೆ ಒಂದು ಲೀಗಲ್ ಬರ್ಡನ್ಸ್ ಇವೆ ಅನ್ನೋದನ್ನು ಪ್ರೋಟೋಕಾಲ್ ಡಿಸೈಡ್ ಮಾಡುತ್ತೆ. ಸೊ ಪ್ರೋಟೋಕಾಲ್ಗೆ ಒಂದು ಉದಾಹರಣೆ ಕೊಡಬೇಕಂದ್ರೆ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ. ಸೊ ಜ್ಞಾಪಕ ಇಟ್ಕೊಳ್ಳಿ, ಇಲ್ಲಿ ಓಝೋನ್ ಡಿಪ್ಲೀಷನ್ ಆಗ್ತಿರೋದ್ರ ಬಗ್ಗೆ ಕಾನ್ಫರೆನ್ಸಲ್ಲಿ ಡಿಸ್ಕಸ್ ಮಾಡಿದ ಮೇಲೆ ಅದಕ್ಕಿರುವಂಥ ಪ್ರಿನ್ಸಿಪಲ್ಸ್ಗಳನ್ನು ನಾವು ವಿಯೆನ್ನಾ ಕನ್ವೆನ್ಷನ್ ಆನ್ ಓಝೋನ್ ಡಿಪ್ಲೀಷನಲ್ಲಿ ಡಿಸ್ಕಸ್ ಮಾಡ್ತೀವಿ. ಮುಂದುವರೆದು ಅದನ್ನು ಜಾರಿಗೆ ತೆಗೆದುಕೊಂಡು ಬರಬೇಕು ಅಂದಾಗ ಮಾಂಟ್ರಿಯಲ್ ಪ್ರೋಟೋಕಾಲ್ ಮುಖಾಂತರ ಓಝೋನ್ ಡಿಪ್ಲೀಟಿಂಗ್ ಸಬ್ಸ್ಟೆನ್ಸಸ್ಗಳನ್ನು ಕಡಿಮೆ ಮಾಡ್ತಿದ್ದೀವಿ. ಸೊ ಅರ್ಥ ಆಯ್ತಾ ನಿಮಗೆ ಕಾನ್ಫರೆನ್ಸ್, ಕನ್ವೆನ್ಷನ್ ಮತ್ತು ಪ್ರೋಟೋಕಾಲ್ನ ವ್ಯತ್ಯಾಸ. ಮುಂದುವರೆದು ಸೈನ್ ಆ್ಯಂಡ್ ರಾಟಿಫಿಕೇಷನ್ ವ್ಯತ್ಯಾಸವನ್ನು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. 2017ನೇ ಇಸ್ವಿಯಲ್ಲಿ ಭಾರತ ಮಿನಿವಾಟಾ ಕನ್ವೆನ್ಷನ್ ಅಂದರೆ ಮರ್ಕ್ಯೂರಿಗೆ ಸಂಬಂಧಪಟ್ಟಂಥ ಕನ್ವೆನ್ಷನನ್ನು ಸೈನ್ ಮಾಡುತ್ತೆ. ಸೈನ್ ಮಾಡುವ ಮುಖಾಂತರ ಏನು ಹೇಳುತ್ತೆ ಭಾರತ ಅಂತ ಹೇಳಿದ್ರೆ, ಅಂದರೆ ಮರ್ಕ್ಯೂರಿ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ಯಾವುದೇ ವಿಷಯಗಳಿದ್ರೂ ಅದನ್ನು ನಾನು ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಅದಕ್ಕೆ ಸಂಬಂಧಪಟ್ಟಂಥ ವಿಷಯದಲ್ಲಿ ಆ ಒಂದು ಅಗ್ರಿಮೆಂಟ್ನಲ್ಲಿ ಭಾಗಿಯಾಗಲು ನನ್ನ ಇಂಟ್ರೆಸ್ಟ್ ಇದೆ ಅಥವಾ ನನ್ನ ಇಂಟ್ರೆಸ್ಟನ್ನು ಎಕ್ಸ್ಪ್ರೆಸ್ ಮಾಡೋದನ್ನು ನಾನು ಸೈನ್ ಅಂತ ಕರಿತೀವಿ. ಆದರೆ ಯಾವುದೇ ರೀತಿಯಾದ ಸೈನ್ ಮಾಡೋದ್ರ ಮುಖಾಂತರ ಅಥವಾ ಸೈನ್ ಮಾಡೋದು
ನನ್ನ ಮೇಲೆ ಲೀಗಲಿ ಬೈಂಡಿಂಗ್ ಇರೋದಿಲ್ಲ. ಎಲ್ಲಿಯವರೆಗೂ ನಾನು ಅದನ್ನು ರ್ಯಾಟಿಫಿಕೇಷನ್ ಮಾಡೋದಿಲ್ಲ ಅಲ್ಲಿವರೆಗೂ ಅದು ಮೇಲೆ ನನ್ನ ಮೇಲೆ ಲೀಗಲಿ ಬೈಂಡಿಂಗ್ ಇರಲ್ಲ. ಸೊ ಸೈನ್ ಮಾಡೋದೇನಂತ ಹೇಳಿದ್ರೆ ನನ್ನ ಆಸಕ್ತಿಯನ್ನು ತೋರಿಸೋದನ್ನು ಸೈನ್ ಅಂತ ಕರಿತೀವಿ. ಸೊ ಮುಂದುವರೆದ 2018ನೇ ಇಸ್ವಿಯಲ್ಲಿ ಅದೇ ಭಾರತ ದೇಶ ಮಿನಿಮಾಟಾ ಕನ್ವೆನ್ಷನ್ ರ್ಯಾಟಿಫೈ ಮಾಡುತ್ತೆ. ರ್ಯಾಟಿಫೈ ಮಾಡೋದಂತ ಹೇಳಿದ್ರೇನು ಅಂದರೆ ಪ್ರತಿಯೊಂದು ದೇಶಕ್ಕೂ ತನ್ನದೇ ಆದ ಕಾನೂನಿನ ಪ್ರೊಸೀಜರ್ ಇರುತ್ತೆ, ಅಂದರೆ ಲೆಜಿಸ್ಲೇಟಿವ್ ಪ್ರೊಸೀಜರ್ ಅಂತ ಕರಿತೀವಿ. ಸೊ ಭಾರತ ದೇಶ ಆಗಿರ್ಬೋದು ಅಥವಾ ಬೇರೆ ದೇಶಗಳಾಗಿರ್ಬೋದು ತಾನು ಸೈನ್ ಮಾಡಿರುವಂಥ ಎಗ್ರಿಮೆಂಟ್ಗಳನ್ನು ತನ್ನ ದೇಶದ ಕಾನೂನಿನ ಪ್ರಕಾರ ಅಂದರೆ ಲೆಜಿಸ್ಲೇಟಿವ್ ಪ್ರೊಸೀಜರ್ನ ಮುಖಾಂತರ ತನ್ನ ಲೆಜಿಸ್ಲೇಚರಲ್ಲಿ ಪಾಸ್ ಮಾಡಿದ ನಂತರ ಅದನ್ನು ನಾವು ರ್ಯಾಟಿಫಿಕೇಷನ್ ಅಂತ ಕರಿತಿರೋದು. ಸೊ ಜ್ಞಾಪಕ ಇಟ್ಕೊಳ್ಳಿ, ನನ್ನ ದೇಶದ ಪ್ರೊಸೀಜರ್ ಏನಿದೆ ನ್ಯಾಷನಲ್ ಪ್ರೊಸೀಜರ್ ಲಾ ಪಾಸ್ ಮಾಡೋದಕ್ಕೆ ಅದರಲ್ಲಿ ಅಂಗೀಕಾರವಾಗಬೇಕು, ಆವಾಗಷ್ಟೇ ನನಗೆ ಟ್ರೀಟಿ ಅಫಿಷಿಯಲಿ ಬೈಂಡಿಂಗ್ ಆಗುತ್ತೆ. ಮುಂದುವರೆದು ಪ್ರತಿ ಸಲ ನ್ಯೂಸಲ್ಲಿ ನೋಡಿರ್ಬೋದು COP21, COP27 ಈ ರೀತಿ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನ ಬಗ್ಗೆ ನ್ಯೂಸಲ್ಲಿ ಇರುತ್ತೆ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂದ್ರೇನು? ಸೊ ಯಾವುದೇ ಒಂದು ಕನ್ವೆನ್ಷನ್ನ ಸೈನ್ ಮಾಡಿದ ನಂತರ ಕೆಲವೊಂದು ಮೆಂಬರ್, ಈಗ ಫಾರ್ ಎಕ್ಸಾಂಪಲ್ 190 ಮೆಂಬರ್ಸ್ ಇರ್ಬೋದು, ಈ 190 ದೇಶದ ರೆಪ್ರೆಸೆಂಟೇಟಿವ್ಸ್ ಏನಿದ್ದಾರೆ ಅವರನ್ನು ನಾವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರಿತೀವಿ. ಆ ಒಂದು ಕನ್ವೆನ್ಷನ್ ಅಥವಾ ಒಂದು ಮೀಟಿಂಗನ್ನು ನಾವು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಮೀಟಿಂಗ್ ಅಂತ ಕರಿತೀವಿ. ಸೊ ಈ 190 ದೇಶ ಏನಿದೆ ಈ ಕನ್ವೆನ್ಷನಲ್ಲಿ ಭಾಗಿಯಾಗಿರುತ್ತಲ್ಲ ಅವನ್ನು ನಾವು ಸುಪ್ರೀಂ ಡಿಸಿಷನ್ ಮೇಕಿಂಗ್ ಬಾಡಿ ಅಂತ ಕರಿತೀವಿ. ಮುಂದುವರೆದು ಇವರು ತಮ್ಮ ಮೀಟಿಂಗ್ಗಳಲ್ಲಿ ಯಾವ ರೀತಿ ಇಂಪ್ಲಿಮೆಂಟೇಷನ್ ಆಗ್ತಿದೆ ಅದರ ರಿವ್ಯೂ ಮಾಡ್ತಾರೆ, ಮತ್ತು ಯಾವೆಲ್ಲ ಲೀಗಲ್ ಇನ್ಸ್ಟ್ರೂಮೆಂಟ್ಸ್ಗಳನ್ನು ಫಾಲೋ ಮಾಡಬೇಕು ಇಂಪ್ಲಿಮೆಂಟೇಷನ್ ಎಫೆಕ್ಟಿವ್ ಆಗಬೇಕಂತ ಹೇಳಿದ್ರೆ. ಮುಂದುವರೆದು ಅಡ್ಮಿನಿಸ್ಟ್ರೇಷನ್ ಸೆಟಪ್ ಆಗಿರ್ಬೋದು, ಇನ್ಸ್ಟಿಟ್ಯೂಷನ್ ಸೆಟಪ್ಸ್ ಯಾವ್ದಾದ್ರು ಸಪೋರ್ಟ್ಸ್ ಬೇಕಾ ಅಂತ ಹೇಳಿ ಈ ಒಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನಲ್ಲಿ ಮೀಟಿಂಗ್ ನಡೆಯುತ್ತೆ. ಎನ್ವಿರಾನ್ಮೆಂಟ್ ಕನ್ವೆನ್ಷನ್ಸ್ಗೆ ಸಂಬಂಧಪಟ್ಟಂಥ ಮೊದಲನೇ ಕಾನ್ಫರೆನ್ಸ್ ನಾವು ನೋಡುವಂಥದ್ದು ಸ್ಟಾಕ್ಹೋಮ್ 1972. ಈ ಸ್ಟಾಕ್ಹೋಮ್ ಕಾನ್ಫರೆನ್ಸ್ನ ನಾವು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಹ್ಯೂಮನ್ ಎನ್ವಿರಾನ್ಮೆಂಟ್ ಅಂತ ಕರಿತೀವಿ. ಇದರ ಸ್ಪೆಷಾಲಿಟಿ ಏನು ಅಂತ ಹೇಳಿದ್ರೆ ಇದು ಜಾಗತಿಕ ಮಟ್ಟದಲ್ಲಿ ಪರಿಸರ ಸಂರಕ್ಷಣೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ನಡೆದ ಮೊಟ್ಟ ಮೊದಲ ಸಮಾವೇಶ ಅಂತ ಹೇಳ್ಬೋದು. ಅಂದರೆ ಫಸ್ಟ್ ಡಿಕ್ಲರೇಷನ್ ಆಫ್ ಇಂಟರ್ನ್ಯಾಷನಲ್ ಪ್ರೊಟೆಕ್ಷನ್ ಆಫ್ ಎನ್ವಿರಾನ್ಮೆಂಟ್ ಅಂತ ಹೇಳಿ ಜ್ಞಾಪಕ ಇಟ್ಕೊಳ್ಳಿ. ಈ ಒಂದು ಸಮಾವೇಶ ಸ್ವೀಡನ್ನ ಸ್ಟಾಕ್ಹೋಮ್ನಲ್ಲಿ ನಡೆದಿತ್ತು. ಸೊ ಈ ಒಂದು ಸಮಾವೇಶದಲ್ಲಿ 26 ಪ್ರಿನ್ಸಿಪಲ್ಸ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಸೊ ಏನು ಯಾವ ರೀತಿ ನಮ್ಮ ಆರ್ಥಿಕ ವ್ಯವಸ್ಥೆಯ ಜೊತೆ ಅಂದರೆ ಎಕನಾಮಿಯ ಜೊತೆ ಎನ್ವಿರಾನ್ಮೆಂಟನ್ನು ನಾವು ಬ್ಯಾಲೆನ್ಸ್ಡ್ ವೇಲ್ ತೆಗೆದುಕೊಂಡು ಹೋಗಬೇಕು ಅನ್ನೋದ್ರ ಬಗ್ಗೆ ಈ ಸ್ಟಾಕ್ಹೋಮ್ ಕಾನ್ಫರೆನ್ಸ್ನಲ್ಲಿ ಡಿಸ್ಕಷನ್ಸ್ ನಡೆಯುವಂಥದ್ದು. ಇದೇ ಒಂದು ಸಮಾವೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಪಾವರ್ಟಿಯನ್ನು ಕಡಿಮೆ ಮಾಡುವಂಥ ಮುಖಾಂತರ ನಾವು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಡಿಸ್ಕಷನ್ ಆಗುತ್ತೆ. ಈಗಾಗಲೇ ಇಂದಿರಾ ಗಾಂಧಿಯವರು ಈ ಒಂದು ಸಮಾವೇಶನ ಅಟೆಂಡ್ ಮಾಡ್ಕೊಂಡು ಬಂದ ನಂತರ ಭಾರತದಲ್ಲಿ ಪಾವರ್ಟಿ ಎಲಿವೇಷನ್ ಪ್ರೋಗ್ರಾಮ್ಸ್ಗಳನ್ನು ಅಥವಾ ಗರೀಬಿ ಹಠಾವೋ ಪ್ರೋಗ್ರಾಮ್ಸ್ಗಳನ್ನು ಲಾಂಚ್ ಮಾಡ್ತಾರೆ. ಅಂದರೆ ಪಾವರ್ಟಿ ಕಡಿಮೆ ಮಾಡುವಂಥ ಮುಖಾಂತರ ಪರಿಸರ ಸಂರಕ್ಷಣೆಯನ್ನು ಜಾಸ್ತಿ ಮಾಡ್ಬೋದು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಸಮಾವೇಶದಲ್ಲಿ ಡಿಸ್ಕಷನ್ ಆಗುತ್ತೆ. ಸೊ ಈ ಒಂದು ಸಮಾವೇಶದಿಂದನೇ ಜಾಗತಿಕ ಮಟ್ಟದಲ್ಲಿ ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು, ಕ್ಯೋಟೋ ಪ್ರೋಟೋಕಾಲ್, ಈ ರೀತಿ ಹಲವಾರು ಎನ್ವಿರಾನ್ಮೆಂಟಲ್ ಕಾನ್ಸೆಪ್ಟ್ಸ್ಗಳ ಬಗ್ಗೆ, ಅಗ್ರಿಮೆಂಟ್ಸ್ಗಳ ಬಗ್ಗೆ ರಿಸರ್ಚ್ ಮಾಡೋದಕ್ಕೆ ಅನುಕೂಲವಾಗುವಂಥದ್ದು. ಮುಂದುವರೆದು ಇವರು ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥ ಒಂದು ಇನ್ಸ್ಟಿಟ್ಯೂಷನ್ನ ಎಸ್ಟಾಬ್ಲಿಷ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಪರಿಸರ ಸಂಬಂಧಪಟ್ಟಂತೆ ಯಾವುದೇ ಒಂದು ಸ್ಟ್ರಾಟಜೀಸ್ ಆಗಿರ್ಬೋದು, ಡಿಸಿಷನ್ಸ್ ಆಗಿರ್ಬೋದು, ಈ ಒಂದು ಯುನೈಟೆಡ್ ನೇಷನ್ಸ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ ಅನ್ನುವಂಥ ಅಂಗಸಂಸ್ಥೆ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಸ್ಟಾಕ್ಹೋಮ್ ಕಾನ್ಫರೆನ್ಸಲ್ಲಿ ಡಿಸೈಡ್ ಮಾಡ್ತಾರೆ. ಇದು ಜಾಗತಿಕ ಮಟ್ಟದ ಮೊಟ್ಟ ಮೊದಲ ಎನ್ವಿರಾನ್ಮೆಂಟಲ್ ಪ್ರೊಟೆಕ್ಷನ್ ಅಗ್ರಿಮೆಂಟ್. ಇದನ್ನು ಜ್ಞಾಪಕ ಇಟ್ಕೊಳ್ಳಿ. ಮುಂದುವರೆದು ಸ್ಟಾಕ್ಹೋಮ್ ಕನ್ವೆನ್ಷನ್ 1972ನಲ್ಲಿ ಎಸ್ಟಾಬ್ಲಿಷ್ ಆದಂಥ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್ನ ಬಗ್ಗೆ ನೋಡೋಣ. ಇದನ್ನು ಪಾಪ್ಯುಲರ್ ಆಗಿ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಅಂತ ಕೂಡ ಕರಿತೀವಿ, ಅಥವಾ UN ಎನ್ವಿರಾನ್ಮೆಂಟ್ ಅಂತ ಕೂಡ ಕರಿತೀವಿ. ಸೊ ಈ ಒಂದು ಸಂಸ್ಥೆ ಯುನೈಟೆಡ್ ನೇಷನ್ಗೆ ಸಂಬಂಧಪಟ್ಟಂಥ ಎಲ್ಲ ಎನ್ವಿರಾನ್ಮೆಂಟಲ್ ಆ್ಯಕ್ಟಿವಿಟೀಸ್ಗಳನ್ನು, ಅಂದರೆ ಯಾವುದೇ ರೀತಿಯಾದ ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಕೋಆರ್ಡಿನೇಟ್ ಮಾಡುವಂಥ ಜವಾಬ್ದಾರಿ UN ಎನ್ವಿರಾನ್ಮೆಂಟ್ಗೆ ಇರುವಂಥದ್ದು. ಸೊ ಈ ಒಂದು ಸಂಸ್ಥೆ ಕೋಆರ್ಡಿನೇಷನ್ ಅಷ್ಟೇ ಅಲ್ಲದೆ ಎಲ್ಲ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ತಾನು ಸೈನ್ ಮಾಡಿರುವಂತಹ ಪರಿಸರ ಸಂಬಂಧಪಟ್ಟಂಥ ಎಲ್ಲ ಅಗ್ರಿಮೆಂಟ್ಸ್ಗಳನ್ನು ಯಾವ ರೀತಿ ಇಂಪ್ಲಿಮೆಂಟ್ ಮಾಡಬೇಕು, ಯಾವ ರೀತಿ ಇಂಪ್ಲಿಮೆಂಟ್ ಮಾಡೋದ್ರಿಂದ ಅದಕ್ಕೂ ಅನುಕೂಲಗಳನ್ನು ಪಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಕೂಡ ಅದನ್ನು ಗೈಡ್ ಮಾಡ್ತಾರೆ. ಈ ಒಂದು ಸಂಸ್ಥೆ ತುಂಬ ವೈಡ್ ರೇಂಜ್ ಆಫ್ ಇಶ್ಯೂಸ್ಗಳ ಬಗ್ಗೆ ಕೂಡ ಫೋಕಸ್ ಮಾಡ್ತದೆ. ಅಂದರೆ ಇದು ಬರೀ ಅಟ್ಮಾಸ್ಫಿಯರ್ ಅಷ್ಟೇ ಅಲ್ಲದೆ ಮೆರೈನ್ ವಿಷಯಗಳಾಗಿರ್ಬೋದು, ಸೊ ಯಾವ ರೀತಿ ಟೆರೆಸ್ಟ್ರಿಯಲ್ ವಿಷಯಗಳಾಗಿರ್ಬೋದು, ಮತ್ತು ಎನ್ವಿರಾನ್ಮೆಂಟಲ್ ಗವರ್ನೆನ್ಸ್ ಯಾವ ರೀತಿ ನಡಿಬೇಕು, ಮತ್ತು ಎಕನಾಮಿ ಮತ್ತು ಎನ್ವಿರಾನ್ಮೆಂಟ್ಗೆ ಯಾವ ರೀತಿ ಬ್ಯಾಲೆನ್ಸ್ ಆಗಬೇಕು, ಅದನ್ನು ಗ್ರೀನ್ ಎಕಾನಮಿ ಅನ್ನೋಂಥ ಕಾನ್ಸೆಪ್ಟ್ನ ಮುಖಾಂತರ ಕೂಡ ಈ ಒಂದು ಸಂಸ್ಥೆ ಡಿಸೈಡ್ ಮಾಡುತ್ತೆ. ಅಂದರೆ ಈ ಒಂದು ಸಂಸ್ಥೆ ಹಾಲಿಸ್ಟಿಕ್ ಆಗಿ ಎಲ್ಲ ಪರಿಸರಕ್ಕೆ ಸಂಬಂಧಪಟ್ಟಂಥ ವಿಷಯಗಳ ಬಗ್ಗೆ ಕೂಲಂಕುಷವಾಗಿ ಪರಿಶೀಲಿಸಿ ಅದನ್ನು ಇಂಪ್ಲಿಮೆಂಟೇಷನ್ ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ಯೋಚನೆ ಮಾಡುತ್ತೆ. ಸೊ ಮುಂದುವರಿದು UNEP ಮಾಡಿರುವಂಥ ಶ್ಲಾಘನೀಯ ಕೆಲಸಗಳೇನು ಅಂತ ನೋಡೋಣ. ಮೊದಲನೇದಾಗಿ UNEP ಮತ್ತು ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಕ್ಲೈಮೇಟ್ ಚೇಂಜ್ನ ಬಗ್ಗೆ ಡೀಟೇಲ್ ಆಗಿ ವಿಷಯಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್ ಅನ್ನೋ ಒಂದು ಸಂಸ್ಥೆಯನ್ನು 1988ನೇ ಇಸ್ವಿಯಲ್ಲಿ ಲಾಂಚ್ ಮಾಡಿರ್ತಾರೆ. ಮುಂದುವರಿದು
ಈ ಒಂದು ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಏನಿದೆ ಗ್ಲೋಬಲ್ ಲೆವೆಲ್ನಲ್ಲಿ ಗ್ಲೋಬಲ್ ಎನ್ವಿರಾನ್ಮೆಂಟಲ್ ಫೆಸಿಲಿಟಿ ಮತ್ತು ಮಲ್ಟಿಲ್ಯಾಟ್ರಲ್ ಫಂಡ್ ಫಾರ್ ಇಂಪ್ಲಿಮೆಂಟೇಷನ್ ಆಫ್ ಮಾಂಟ್ರಿಯಲ್ ಪ್ರೋಟೋಕಾಲ್, ಈ ರೀತಿ ಹಲವಾರು ಅಗ್ರಿಮೆಂಟ್ಸ್ಗಳು ಅಥವಾ ಫಂಡ್ಸ್ ಏನಿರುತ್ತೆ ಅದಕ್ಕೆ ಇಂಪ್ಲಿಮೆಂಟಿಂಗ್ ಏಜೆನ್ಸಿಗಳಾಗಿ ಕೂಡ ಕೆಲಸವನ್ನು ಮಾಡ್ತಿರುವಂಥದ್ದು. ಸೊ ಮುಂದುವರೆದು ನಾವು UNEPI ಸಕ್ಸಸ್ನ ಹೇಳಬೇಕಂತ ಹೇಳಿದ್ರೆ 1987ರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಆಗಿರ್ಬೋದು, 2012ನೇ ಇಸ್ವಿಯ ಮಿನಿಮಾಟಾ ಕನ್ವೆನ್ಷನ್ಸ್ ಆಗಿರ್ಬೋದು, ಈ ರೀತಿ ಹಲವಾರು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ನ ಸೈನ್ ಮಾಡುವಂಥದ್ರಲ್ಲಿ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ತನ್ನ ಕಾಂಟ್ರಿಬ್ಯೂಷನ್ಸ್ ಅಥವಾ ತನ್ನ ಕೋಆರ್ಡಿನೇಷನ್ನ ಮುಖಾಂತರ ಹೆಚ್ಚಿನ ಪರಿಸರ ಸಂಬಂಧಿ ವಿಷಯಗಳನ್ನು ಕಂಟ್ರೋಲ್ ಮಾಡೋದಕ್ಕೆ, ಪ್ರಿಸರ್ವ್ ಮಾಡೋದಕ್ಕೆ, ಕನ್ಸರ್ವ್ ಮಾಡೋದಕ್ಕೆ ಸಹಾಯ ಮಾಡ್ತಿದೆ. 1972ರ ಸ್ಟಾಕ್ಹೋಮ್ ಕಾನ್ಫರೆನ್ಸ್ನ ನಂತರ ಪ್ರಮುಖವಾಗಿ ನಡೆದದ್ದು 1992ರ ಅರ್ತ್ ಸಮಿಟ್. ಇದನ್ನು ಪಾಪ್ಯುಲರ್ ಆಗಿ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಸೊ ನೀವು ನೋಡಿರ್ಬೋದು ಸ್ಟಾಕ್ಹೋಮ್ ಕಾನ್ಫರೆನ್ಸಲ್ಲಿ ಆಲ್ರೆಡಿ ನಾವು ಎನ್ವಿರಾನ್ಮೆಂಟ್ ಮತ್ತು ಎಕನಾಮಿಯನ್ನು ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅಂತ ನೋಡಿದ್ವಿ. ಅದೇ 1992ರಲ್ಲಿ ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ ಅನ್ನೋದನ್ನು ಜಾರಿಗೆ ತೆಗೆದುಕೊಂಡು ಬರ್ತೀವಿ. ಸೊ ಈ ಒಂದು ಸಮಿಟ್ನಲ್ಲಿ 3 ಮುಖ್ಯವಾದ ಒಂದು ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಡಿಸ್ಕಷನ್ ನಡೆಯುತ್ತೆ. ಮೊದಲನೇದಾಗಿ ರಿಯೋ ಡಿಕ್ಲರೇಷನ್. ಸೊ ರಿಯೋ ಡಿಕ್ಲರೇಷನ್ ಅಂತ ಹೇಳಿದ್ರೇನು, ಯಾವ ರೀತಿ ಎನ್ವಿರಾನ್ಮೆಂಟ್ ಮತ್ತು ಎಕಾನಮಿ ಆರ್ಥಿಕತೆಯನ್ನು ಬ್ಯಾಲೆನ್ಸ್ ಮಾಡುವಂಥ ಸಂದರ್ಭಗಳಲ್ಲಿ ಯಾವ ಒಂದು ಗ್ಲೋಬಲ್ ಪಾರ್ಟ್ನರ್ಶಿಪ್ ತೆಗೆದುಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ಈ ಒಂದು ವಿಷಯ ಇರುತ್ತೆ. ಸೊ ಜಾಗತಿಕ ಮಟ್ಟದಲ್ಲಿ ಬರೀ ಅಂಗಸಂಸ್ಥೆಗಳು ಅಥವಾ ಬೇರೆ ಬೇರೆ ದೇಶಗಳು ಪಾರ್ಟಿಸಿಪೇಟ್ ಮಾಡಿದ್ರೆ ಅಷ್ಟೇ ಸಾಧ್ಯವಾಗೋದಿಲ್ಲ. ಇರುವಂಥ NGOಗಳಾಗಿರ್ಬೋದು, ಸಿವಿಲ್ ಸೊಸೈಟಿ ಆರ್ಗನೈಸೇಷನ್ಸ್ ಆಗಿರ್ಬೋದು, ಮತ್ತು ಜನರು ಕೂಡ ಇದರಲ್ಲಿ ಪಾರ್ಟಿಸಿಪೇಷನ್ ಮಾಡಿದ್ರಷ್ಟೇ ಆ ಸುಸ್ಥಿರ ಬೆಳವಣಿಗೆ ಅದ್ರ ಜೊತೆಗೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಆಗೋದಕ್ಕೆ ಸಾಧ್ಯ ಅನ್ನೋದನ್ನು ರಿಯೋ ಡಿಕ್ಲರೇಷನ್ ಡಿಸ್ಕಷನ್ ನಡೆಯುತ್ತೆ. ನಂತರದಲ್ಲಿ ಅಜೆಂಡಾ 21 ಸುಸ್ಥಿರ ಬೆಳವಣಿಗೆಗೆ ಬೇಕಾಗಿರುವಂಥ ಎಲ್ಲ 21 ಶತಮಾನಕ್ಕೆ ತೆಗೆದುಕೊಳ್ಬೇಕಾಗಿರುವಂಥ ಈ 21 ಪ್ರಿನ್ಸಿಪಲ್ಸ್ಗಳನ್ನು ಅಜೆಂಡಾ 21ನಲ್ಲಿ ಹೇಳುವಂಥದ್ದು. ಸೊ ಈ ಒಂದು ಅಜೆಂಡಾ 21 ಪ್ರಿನ್ಸಿಪಲ್ಸ್ಗಳನ್ನು ನಾವು ಗ್ಲೋಬಲ್ ಲೆವೆಲ್ ಅಷ್ಟೇ ಅಲ್ಲದೆ ಲೋಕಲ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ ಕೂಡ ಇಂಪ್ಲಿಮೆಂಟ್ ಮಾಡ್ತೀವಿ. ಅದೇ ಅಜೆಂಡಾ 21. ಮುಂದುವರೆದು ಫಾರೆಸ್ಟ್ ಪ್ರಿನ್ಸಿಪಲ್ಸ್ ಅಂದರೆ ಯಾವ ರೀತಿ ನಮ್ಮಲ್ಲಿರುವಂಥ ಎಲ್ಲ ಥರದ ಫಾರೆಸ್ಟ್ಗಳನ್ನು, ಟ್ರಾಪಿಕಲ್ ಫಾರೆಸ್ಟ್ ಆಗಿರ್ಬೋದು, ಸಬ್ ಟ್ರಾಪಿಕಲ್ ಫಾರೆಸ್ಟ್ ಆಗಿರ್ಬೋದು, ಟೆಂಪ್ರೇಟ್ ಫಾರೆಸ್ಟ್ ಆಗಿರ್ಬೋದು, ಆಲ್ಪೈನ್ ಫಾರೆಸ್ಟ್ಗಳಾಗಿರ್ಬೋದು, ಇವೆಲ್ಲ ಫಾರೆಸ್ಟ್ಗಳನ್ನು ಯಾವ ರೀತಿ ನಾವು ಕನ್ಸರ್ವ್ ಮಾಡಬೇಕು ಮತ್ತು ಅದರ ಸುಸ್ಥಿರ ಬೆಳವಣಿಗೆಗಳನ್ನು ನೋಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಈ ಒಂದು ಫಾರೆಸ್ಟ್ ಪ್ರಿನ್ಸಿಪಲ್ಸ್ ಕೂಡ ಡೆವಲಪ್ ಆಗುತ್ತೆ. ಸೊ ಇಲ್ಲಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಈ ಒಂದು ಡಿಕ್ಲರೇಷನ್ಸ್ ಅಥವಾ ಡಾಕ್ಯುಮೆಂಟ್ಸ್ ಏನಿವೆ ಇವನ್ನ ನಾನ್ ಬೈಂಡಿಂಗ್ ಅಂತ ಕರಿತೀವಿ. ಅಂದರೆ ಇದನ್ನು ಸೈನ್ ಮಾಡಿದರೆ ಇದರ ಇಂಪ್ಲಿಮೆಂಟ್ ಆಗಲೇಬೇಕು ಅನ್ನೋಂಥದ್ದು ಏನೂ ಇಲ್ಲ, ನಾನ್ ಬೈಂಡಿಂಗ್ ಅಗ್ರಿಮೆಂಟ್ ಅಂತ ಕರಿತೀವಿ. ಅದೇ ಇಲ್ಲಿ ನೋಡಿ ಕೆಲವೊಂದು ಅಗ್ರಿಮೆಂಟ್ಸ್ಗಳನ್ನು ಲೀಗಲಿ ಬೈಂಡಿಂಗ್ ಅಂತ ಕರಿತೀವಿ. ನೀವು ಇದಕ್ಕೆ ಸೈನ್ ಮಾಡಿದ ತಕ್ಷಣ, ರ್ಯಾಟಿಫೈ ಮಾಡಿದ ತಕ್ಷಣ ಇದರಲ್ಲಿರುವಂಥ ಎಲ್ಲ ಪ್ರಿನ್ಸಿಪಲ್ಸ್ಗಳನ್ನು ನೀವು ಇಂಪ್ಲಿಮೆಂಟ್ ಮಾಡಬೇಕು. ಇಂಪ್ಲಿಮೆಂಟ್ ಮಾಡಿಲ್ಲ ಅಂತ ಹೇಳಿದ್ರೆ ಈ ಒಂದು ಅಂಗಸಂಸ್ಥೆಗಳು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ಬೋದು. ಮುಂದುವರೆದು ಇದೇ ಒಂದು ಅರ್ತ್ ಸಮಿಟ್ನ 3 ಡಾಕ್ಯುಮೆಂಟ್ ಜೊತೆಗೆ 3 ಲ್ಯಾಂಡ್ಮಾರ್ಕ್ ಅಗ್ರಿಮೆಂಟ್ಸ್ ಕೂಡ ಸೈನ್ ಆಗುತ್ತೆ. ಸೊ ಮೊದಲನೇದಾಗಿ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್, ಜ್ಞಾಪಕ ಇಟ್ಕೊಳ್ಳಿ, ಇದು ಲೀಗಲಿ ಬೈಂಡಿಂಗ್ ಇಲ್ಲ. ನಂತರದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಬಯೋಲಜಿಕಲ್ ಡೈವರ್ಸಿಟಿ, ಇದು ಲೀಗಲಿ ಬೈಂಡಿಂಗ್. ನಂತರ UNCCD ಅಥವಾ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟ್ ಆಫ್ ಡೆಸರ್ಟಿಫಿಕೇಶನ್, ಇದು ಕೂಡ ಲೀಗಲಿ ಬೈಂಡಿಂಗ್. ಸೊ ಎಷ್ಟೊಂದು ಸಲ ಅರ್ತ್ ಸಮಿಟ್ನ ಔಟ್ಕಮ್ಸ್ ಏನು ಅಂತ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಜ್ಞಾಪಕ ಇಟ್ಕೊಳ್ಳಿ, ಅರ್ತ್ ಸಮಿಟ್ನ ಔಟ್ಕಮ್ಸ್ನಲ್ಲಿ 3 ಅಗ್ರಿಮೆಂಟ್ಸ್ಗಳು ಬರುತ್ತೆ. ಒಂದು UNFCCC, ಇನ್ನೊಂದು UNCBD, ಇನ್ನೊಂದು UNCCD. ಇದರಲ್ಲಿ ಯಾವುದು ಲೀಗಲಿ ಬೈಂಡಿಂಗ್ ಇಲ್ಲ, ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಮುಂದುವರೆದು 3 ಡಾಕ್ಯುಮೆಂಟ್ಸ್ಗಳು ಬರುತ್ತೆ, ರಿಯೋ ಡಿಕ್ಲರೇಷನ್, ಅಜೆಂಡಾ 21, ಫಾರೆಸ್ಟ್ ಪ್ರಿನ್ಸಿಪಲ್ಸ್. ಸೊ UNCEDದ ಮೊದಲನೇ ಡಿಕ್ಲರೇಷನ್ ಏನಿತ್ತು, ರಿಯೋ ಡಿಕ್ಲರೇಷನ್ ಅಂತ ಕರಿತೀವಿ. ಈ ಒಂದು ರಿಯೋ ಡಿಕ್ಲರೇಷನಲ್ಲಿ ನಾವೇನು ಮಾಡ್ತಿದ್ದೀವಿ ಅಂದರೆ ಗ್ಲೋಬಲ್ ಪಾರ್ಟ್ನರ್ಶಿಪ್ ಮಾಡ್ತಿದ್ದೀವಿ. ಅಂದರೆ ಎಲ್ಲ ದೇಶಗಳ ನಡುವೆ, ಎಲ್ಲ ಅಂಗಸಂಸ್ಥೆಗಳ ನಡುವೆ, ಎಲ್ಲ ಒಂದು ಆರ್ಗನೈಸೇಷನ್ಸ್ ನಡುವೆ ಮತ್ತು ಜನಗಳ ನಡುವೆ. ಸೊ ಈ ಒಂದು ಗ್ಲೋಬಲ್ ಪಾರ್ಟ್ನರ್ಶಿಪ್ನಲ್ಲಿ ನಾವು ಡೆವಲಪ್ಮೆಂಟ್, ಬೆಳವಣಿಗೆ ಮತ್ತು ಪರಿಸರ ಇವೆರಡವನ್ನು ಯಾವ ರೀತಿ ಇಂಟಿಗ್ರೇಟ್ ಮಾಡ್ಕೊಳ್ಬೋದು. ನಾವೀಗ ಹೇಳ್ತೀವಿ ಗ್ರೀನ್ ಎಕಾನಮಿ ಅಂತ ಹೇಳ್ಬಿಟ್ಟು. ಗ್ರೀನ್ ಎಕಾನಮಿಯಲ್ಲಿ ಏನು ಮಾಡ್ತೀವಿ, ಎನ್ವಿರಾನ್ಮೆಂಟಲ್ ಲಾಸ್ಗಳನ್ನು ತೆಗೆದು ಹಾಕ್ತಿದ್ವಿ. ಸೊ ಈ ರೀತಿ ಪರಿಸರವನ್ನು ಇನ್ಕ್ಲೂಡ್ ಮಾಡಿಕೊಂಡು ಯಾವ ರೀತಿ ಬೆಳವಣಿಗೆ ಮಾಡಬೇಕು ಅನ್ನೋದನ್ನು ರಿಯೋ ಡಿಕ್ಲರೇಷನ್ ನೋಡ್ತೀವಿ. ಸೊ ಈ ರಿಯೋ ಡಿಕ್ಲರೇಷನ್ 190 ಕಂಟ್ರಿಗಳು ಸೈನ್ ಮಾಡಿದ್ದು. ಇವರ ಆಬ್ಜೆಕ್ಟಿವ್ ಏನಂತ ಹೇಳಿದ್ರೆ, ಸೊ ಯಾವ ರೀತಿ ನಮ್ಮಲ್ಲಿ ಬಯೋಡೈವರ್ಸಿಟಿ ಲಾಸ್ ಆಗ್ತಿದೆ, ಅದು ಗ್ಲೋಬಲ್ ಲೆವೆಲ್ ಆಗಿರ್ಬೋದು, ರೀಜನಲ್ ಲೆವೆಲ್ ಆಗಿರ್ಬೋದು, ಲೋಕಲ್ ಲೆವೆಲಲ್ಲಿ ಆಗಿರ್ಬೋದು, ಎಲ್ಲ ಲಾಸ್ ಏನಿದೆ ಅದನ್ನು ನಾವು ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ರಿಯೋ ಡಿಕ್ಲರೇಷನ್ ಪಾಸ್ ಮಾಡ್ತಾರೆ. ಅಷ್ಟೇ ಅಲ್ಲದೆ ರಿಯೋ+20 ಅಂತ 2002ನೇ ಇಸ್ವಿಯಲ್ಲಿ ಜಾನಸ್ಬರ್ಗ್, ಸೌತ್ ಆಫ್ರಿಕಾದಲ್ಲಿ ಕೂಡ ಮೀಟ್ ಮಾಡ್ತಾರೆ. ಸೊ ಇಲ್ಲೂ ಕೂಡ ವರ್ಲ್ಡ್ ಸಮಿಟ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಮಾಡಿ ಯಾವ ರೀತಿ ಬಯೋಡೈವರ್ಸಿಟಿ ಲಾಸ್ನ ಕಡಿಮೆ ಮಾಡಬೇಕು ಮತ್ತು ಸುಸ್ಥಿರ ಬೆಳವಣಿಗೆಯನ್ನು ಅಚೀವ್ ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾರೆ. ನಂತರ ರಿಯೋ+20 ಅಂದರೆ 2012ನೇ ಇಸ್ವಿಯಲ್ಲಿ ತಿರ್ಗಾ ಮೀಟ್ ಮಾಡ್ತಾರೆ. ಅದನ್ನು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಂತ ಕರಿತೀವಿ. ಈ ಒಂದು ಸಮಿಟ್ನಲ್ಲೂ ಕೂಡ ಜಾಗತಿಕ ಮಟ್ಟದಲ್ಲಿ ಇರುವಂಥ
ಇರುವಂಥ ಯಾವ್ಯಾವ ಬಯೋಡೈವರ್ಸಿಟಿ ಕ್ಷೀಣಿಸುವಂತಹ ಕಾಸಸ್ ಏನಿದೆ ಅದರೆಲ್ಲದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾರೆ. ಸೊ ಮೊದಲನೇದಾಗಿ ಆಲ್ಟರ್ನೇಟಿವ್ ಸೋರ್ಸಸ್ ಆಫ್ ಎನರ್ಜಿ, ಫಾಸಿಲ್ ಫ್ಯೂಯಲ್ಸ್ಗಳನ್ನು ಬಿಟ್ಟು ಬೇರೆ ಯಾವ್ಯಾವ ಸೋರ್ಸಸ್ನ ಯೂಸ್ ಮಾಡೋದ್ರ ಮುಖಾಂತರ ಗ್ಲೋಬಲ್ ವಾರ್ಮಿಂಗ್ನ ತಡೆಗಟ್ಟಬಹುದು ಅಂತ ನೋಡ್ತಾರೆ. ಎರಡನೇದಾಗಿ ನಮ್ಮ ಜಗತ್ತಲ್ಲಿರುವಂತಹ ಟಾಕ್ಸಿಕ್ ಕಾಂಪೊನೆಂಟ್ಸ್ಗಳನ್ನು ಯಾವ ರೀತಿ ಕಡಿಮೆ ಮಾಡಬೇಕು. ಮೂರನೇದಾಗಿ ಯಾವ ರೀತಿ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸ್ ಯೂಸ್ ಮಾಡೋದ್ರಿಂದ ಫಾಸಿಲ್ ಫ್ಯೂಯಲ್ ಮೇಲಿರುವಂಥ ಡಿಪೆಂಡೆನ್ಸ್ ಕಡಿಮೆ ಮಾಡ್ಬೋದು. ನಂತರ ಈ ಒಂದು ಪೊಲ್ಯೂಷನ್ ಹೆಚ್ಚಾಗ್ತಿರುವಂಥ ಪೊಲ್ಯೂಷನ್ಸಿಂದಾಗಿ ಏರ್ ಪೊಲ್ಯೂಷನ್ ಆಗಿರ್ಬೋದು, ವಾಟರ್ ಪೊಲ್ಯೂಷನ್ ಆಗಿರ್ಬೋದು, ಥರ್ಮಲ್ ಪೊಲ್ಯೂಷನ್ ಆಗಿರ್ಬೋದು, ಈ ರೀತಿ ಹೆಚ್ಚಾಗ್ತಿರುವಂಥ ಪೊಲ್ಯೂಷನ್ಸಿಂದ ಮಾನವನ ಆರೋಗ್ಯದ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಆಗ್ತಿದೆ ಅನ್ನೋದ್ರ ಬಗ್ಗೆ ನೋಡ್ತಾರೆ. ಮುಂದುವರಿದು ವಾಟರ್, ನಮ್ಮೆಲ್ಲರಿಗೂ ಗೊತ್ತಿರ್ಬೋದು ಝೀರೋ ವಾಟರ್ ಡೇ ಅಂತ ಹೇಳಿ ಕೂಡ ಕೆಲವೊಂದು ಜಾಗಗಳಲ್ಲಿ ಆಗ್ತದೆ. ಯಾಕಂದರೆ ಹೆಚ್ಚಿನ ವಾಟರ್ ಬಳಕೆಯಾಗಿ ಅದು ರೀಸೈಕ್ಲಿಂಗ್ ಆಗದಿರುವಂಥ ಕಾರಣದಲ್ಲಿ ಯಾವ ರೀತಿ ನೀರಿನ ಸಮಸ್ಯೆಗಳು ಉಂಟಾಗ್ಬೋದು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಯುನೈಟೆಡ್ ನೇಷನ್ ಕಾನ್ಫರೆನ್ಸ್ ಆನ್ ಸಸ್ಟೈನಬಲ್ ಡೆವಲಪ್ಮೆಂಟ್ Rio+20 ಸಮಿಟ್ಸ್ನಲ್ಲಿ ಡಿಸ್ಕಸ್ ಮಾಡ್ತಾರೆ. ಮುಂದುವರೆದು ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಎನ್ವಿರಾನ್ಮೆಂಟ್ ಆ್ಯಂಡ್ ಡೆವಲಪ್ಮೆಂಟ್ನ ಎರಡೇ ಔಟ್ಕಮ್ ಬಂದು ಅಜೆಂಡಾ 21 ಅಂತ ಹೇಳಿದ್ವಿ. ಅಜೆಂಡಾ 21 ಜ್ಞಾಪಕ ಇಟ್ಕೊಳ್ಳಿ, ಇದೊಂದು ನಾನ್ ಬೈಂಡಿಂಗ್ ಎಗ್ರಿಮೆಂಟ್ ಅಂತ ಹೇಳ್ತೀವಿ. ನಾನ್ ಬೈಂಡಿಂಗ್ ಮತ್ತು ವಾಲಂಟ್ರಿಯಾಗಿ ಸೈನ್ ಮಾಡಿರುವಂಥ ಒಂದು ಎಗ್ರಿಮೆಂಟ್ ಆಗಿರುತ್ತೆ. ಸೊ ಈ ಒಂದು ಎಗ್ರಿಮೆಂಟ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಅಥವಾ ಸುಸ್ಥಿರ ಬೆಳವಣಿಗೆಗೆ ಬಳಸುವಂಥದ್ದು. ಸೊ ಈ ಒಂದು ಎಗ್ರಿಮೆಂಟ್ನಲ್ಲಿ 21 ಅಂತ ಹೇಳಿದ್ರೆ 21ನೇ ಶತಮಾನಕ್ಕೆ ಇರುವಂಥ ಮಾರ್ಗಸೂಚಿ ಅಂತ ಹೇಳಿ. ಸೊ ಇದರ ಮೂಲ ಉದ್ದೇಶ ಏನಂತ ಹೇಳಿದ್ರೆ ಗ್ಲೋಬಲ್ ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಅಚೀವ್ ಮಾಡುವಂಥದ್ದು. ಸೊ ಗ್ಲೋಬಲ್ ಸಸ್ಟೈನಬಲ್ ಡೆವಲಪ್ಮೆಂಟನ್ನು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಇದಕ್ಕೆ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಮಲ್ಟಿನ್ಯಾಷನಲ್ ಆರ್ಗನೈಸೇಷನ್ಸ್ ಆಗಿರ್ಬೋದು, ಯುನೈಟೆಡ್ ನೇಷನ್ಸ್ ಆಗಿರ್ಬೋದು, ಮತ್ತು ಅಷ್ಟೇ ಅಲ್ಲದೆ ಲೋಕಲ್ ಲೆವೆಲಲ್ಲಿ, ನ್ಯಾಷನಲ್ ಲೆವೆಲಲ್ಲಿ, ಗ್ಲೋಬಲ್ ಲೆವೆಲಲ್ಲಿ ಕೂಡ ಎಲ್ಲರೂ ಪಾರ್ಟಿಸಿಪೇಟ್ ಮಾಡೋದ್ರಿಂದ ಮಾತ್ರ ಈ ಒಂದು ಸುಸ್ಥಿರ ಬೆಳವಣಿಗೆಯನ್ನು ಅಚೀವ್ ಮಾಡೋದಕ್ಕೆ ಸಾಧ್ಯವಾಗಿದೆ. ಹಾಗಾಗಿ ಅಜೆಂಡಾ 2030 ಇದರ ಮುಖಾಂತರ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ನ 2015ನೇ ಇಸ್ವಿಯಲ್ಲಿ ಎಲ್ಲರೂ ಇಂಪ್ಲಿಮೆಂಟ್ ಮಾಡುವಂಥ ರೀತಿಯಲ್ಲಿ ಜಾರಿಗೆ ತೆಗೆದುಕೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ಅರ್ತ್ ಸಮಿಟ್ನಿಂದ ಬಂದಂಥ 3 ಡಾಕ್ಯುಮೆಂಟ್ಸ್ಗಳ ಬಗ್ಗೆ ಅರ್ಥ ಮಾಡ್ಕೊಂಡ್ವಿ. ರಿಯೋ ಡಿಕ್ಲರೇಷನ್, ಅಜೆಂಡಾ 21, ಫಾರೆಸ್ಟ್ ಪ್ರಿನ್ಸಿಪಲ್ಸ್. ಮುಂದುವರೆದು ಈ ಒಂದು ಅರ್ತ್ ಸಮಿಟ್ನ ಅಗ್ರಿಮೆಂಟ್ಸ್ಗಳು ಯಾವ್ದು, ಅದರ ಇಂಪ್ಲಿಮೆಂಟೇಷನ್ ಯಾವ ರೀತಿ ನಡೀತಿದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಮೊದಲನೇ ಅಗ್ರಿಮೆಂಟ್ ಯಾವುದು? ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್. ಸೊ ಇಲ್ಲಿ ಮೊದಲನೇದಾಗಿ ನೀವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಗ್ಲೋಬಲ್ ವಾರ್ಮಿಂಗು ಕ್ಲೈಮೇಟ್ ಚೇಂಜ್ಗೂ ಇರುವಂಥ ವ್ಯತ್ಯಾಸಗಳೇನು ಅಂತ ಹೇಳೋದು. ಸೊ ಗ್ಲೋಬಲ್ ವಾರ್ಮಿಂಗ್ ಅಂದ್ರೇನು? ಸೊ ಜಾಗತಿಕ ಮಟ್ಟದಲ್ಲಿ ತಾಪಮಾನವನ್ನು ಜಾಸ್ತಿ ಆದಾಗ ನಾವು ಅದನ್ನು ಗ್ಲೋಬಲ್ ವಾರ್ಮಿಂಗ್ ಅಂತ ಕರಿತೀವಿ. ಸೊ ಈ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗೋದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ. ಅಂದರೆ ಗ್ರೀನ್ ಹೌಸ್ ಗ್ಯಾಸಸ್ಗಳ ಸಂಖ್ಯೆ ಹೆಚ್ಚಾದಷ್ಟು ಆಟೋಮ್ಯಾಟಿಕ್ಲಿ ಟೆಂಪ್ರೇಚರ್ ಜಾಸ್ತಿ ಆಗುತ್ತೆ. ಟೆಂಪ್ರೇಚರ್ ಜಾಸ್ತಿ ಆದ ನಂತರ ಪ್ರೆಷರ್ ಸಿಸ್ಟಮ್ ಜಾಸ್ತಿ ಆಗುತ್ತೆ, ಅದ್ರ ಜೊತೆಗೆ ರೈನ್ಫಾಲ್ ಪ್ಯಾಟರ್ನ್ಸ್ ಎಫೆಕ್ಟ್ ಆಗುತ್ತೆ, ಕ್ಲೌಡ್ ಫಾರ್ಮೇಷನ್ ಎಫೆಕ್ಟ್ ಆಗುತ್ತೆ. ಈ ರೀತಿ ಎಲ್ಲ ಒಂದು ಫ್ಯಾಕ್ಟರ್ಸ್ಗಳು ಟೆಂಪ್ರೇಚರ್ಗೆ ಇಂಟರ್ ಕನೆಕ್ಟೆಡ್ ಆಗಿರುತ್ತೆ. ಸೊ ಯಾವಾಗ ಜಾಗತಿಕ ತಾಪಮಾನ ಜಾಸ್ತಿ ಆಗುತ್ತೆ ಅದು ವೆದರ್ ಅಷ್ಟೇ ಅಲ್ಲದೆ ಕ್ಲೈಮೇಟ್ನ ಮೇಲೂ ಕೂಡ ಇಂಪ್ಯಾಕ್ಟ್ ಮಾಡುತ್ತೆ. ಸೊ ಹೀಗಾಗಿ ಕ್ಲೈಮೆಟಿಕ್ ಪ್ಯಾಟರ್ನ್ಸ್ ಅಂದರೆ ಜಗತ್ತಿನಲ್ಲಿ ಇರುವಂಥ ಕ್ಲೈಮೆಟಿಕ್ ಪ್ಯಾಟರ್ನ್ಸ್ ಮೇಲೆ ಇಂಪ್ಯಾಕ್ಟ್ನ ಬೀಳುತ್ತೆ. ಸೊ ಈ ಕ್ಲೈಮೆಟಿಕ್ ಪ್ಯಾಟರ್ನ್ಸ್ ಯಾವಾಗ ಇಂಪ್ಯಾಕ್ಟ್ ಬೀಳುತ್ತೆ ಆವಾಗ ಅದನ್ನು ಕ್ಲೈಮೇಟ್ ಚೇಂಜ್ ಅಂತ ಕೂಡ ಕರಿತೀವಿ. ಸೊ ಜಾಗತಿಕ ತಾಪಮಾನದಿಂದ ಯಾವ ರೀತಿ ನಮ್ಮ ಕ್ಲೈಮೇಟನ್ನ ಮೇಲೆ ಇಂಪ್ಯಾಕ್ಟ್ ಆಗಿ ಅದರ ಬದಲಾವಣೆಗಳಾಗ್ತಿದೆಯಲ್ಲ ಅದನ್ನು ನಾವು ಕ್ಲೈಮೇಟ್ ಚೇಂಜ್ ಅಂತ ಕರಿತೀವಿ. ಸೊ ಈ ಕ್ಲೈಮೇಟ್ ಚೇಂಜ್ ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ಎಷ್ಟೊಂದು ಪ್ರದೇಶಗಳಲ್ಲಿ ಮುಂಚೆ ಮರಳು ಭೂಮಿ ಆಗಿರುತ್ತೆ, ಬರಡು ಭೂಮಿ ಆಗಿರುತ್ತೆ. ಅಂಥ ಪ್ರದೇಶದಲ್ಲಿ ಇತ್ತೀಚೆಗೆ ಕ್ಲೈಮೇಟ್ ಚೇಂಜಿನಾಗಿ ಯಥೇಚ್ಛವಾಗಿ ಮಳೆ ಬರ್ತಿದೆ. ಅಥವಾ ಇನ್ನೊಂದು ಉದಾಹರಣೆ ಹೇಳಬೇಕಂತ ಹೇಳಿದ್ರೆ ಎಲ್ಲೆಲ್ಲಿ ತುಂಬ ಮಳೆ ಬರ್ತಿತ್ತು ಈಗ ಮಳೆ ಕಡಿಮೆ ಆಗಿರುವಂಥದ್ದು. ಮತ್ತು ಮಾನ್ಸೂನ್ ಬರುವಂಥ ಸಂದರ್ಭಗಳು, ನಮ್ಮ ಮಾನ್ಸೂನ್ ಕೂಡ ಡಿಲೇ ಆಗ್ತಿರೋದು, ಕೆಲವೊಂದು ಪ್ರದೇಶಗಳು ಹೆಚ್ಚಿನ ಟ್ರಾಪಿಕಲ್ ಸೈಕ್ಲೋನ್ಸ್ ಆಗ್ತಿರೋವು, ಇವೆಲ್ಲವೂ ಕ್ಲೈಮೇಟ್ ಚೇಂಜ್ ಅಥವಾ ಕ್ಲೈಮೆಟಿಕ್ ಪ್ಯಾಟರ್ನ್ಸ್ ಚೇಂಜಸ್ಗೆ ಒಂದು ಉದಾಹರಣೆ ಅಂತ ಹೇಳ್ಬೋದು. ಗ್ಲೋಬಲ್ ವಾರ್ಮಿಂಗ್, ಕ್ಲೈಮೇಟ್ ಚೇಂಜ್ ಇವೆರಡು ಅರ್ಥ ಆಯಿತು ನಮಗೆ. ಮುಂದುವರೆದು ಯಾವ ರೀತಿ ಯುನೈಟೆಡ್ ನೇಷನ್ನ ಫ್ರೇಮ್ವರ್ಕ್ ಇದೆ ಅಂತ ಅರ್ಥ ಮಾಡ್ಕೊಳ್ಳೋಣ. ಸೊ ಈ ಒಂದು ಅಗ್ರಿಮೆಂಟ್ನ 1992ನೇ ಇಸ್ವಿಯಲ್ಲಿ ನ್ಯೂಯಾರ್ಕ್ ಸಿಟಿಯಲ್ಲಿ ಸೈನ್ ಮಾಡಿರುವಂಥದ್ದು. ಮುಂದುವರೆದು ಇವಾಗ 197 ಪಾರ್ಟಿಗಳು ಅಂದರೆ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ನಲ್ಲಿ 197 ಮೆಂಬರ್ಸ್ಗಳು ಈ ಒಂದು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ಗೆ ಸೈನ್ ಮಾಡಿರುವಂಥದ್ದು ಮತ್ತು ರ್ಯಾಟಿಫೈ ಮಾಡಿರುವಂಥದ್ದು. ಈ ಒಂದು ಸಂಸ್ಥೆಯ ಮೂಲ ಕರ್ತವ್ಯ ಏನಂತ ಹೇಳಿದ್ರೆ ಸೊ ಗ್ರೀನ್ ಹೌಸ್ ಗ್ಯಾಸಸ್ಸನ್ನು ಲಿಮಿಟ್ ಮಾಡುವಂಥದ್ದು. ಸೊ ಗ್ರೀನ್ ಹೌಸ್ ಗ್ಯಾಸ್ನ ಕಡಿಮೆ ಮಾಡುವಂಥ ಮುಖಾಂತರ ಅಥವಾ ಲಿಮಿಟ್ ಮಾಡುವಂಥ ಮುಖಾಂತರ ಅದರಿಂದ ಆಗುವಂಥ ಡೇಂಜರಸ್ ಕಾನ್ಸಿಕ್ವೆನ್ಸಸ್ ಏನಿರ್ತದೆ, ಕ್ಲೈಮೇಟ್ ಚೇಂಜ್ ಪ್ಯಾಟರ್ನ್ಸ್ ಏನಿದೆ ಅದನ್ನು ತಡೆಗಟ್ಟುವಂಥದ್ದು. ಸೊ ಈ ಟ್ರೀಟಿ ಲೀಗಲಿ ನಾಟ್ ಬೈಂಡಿಂಗ್, ಇದನ್ನು ಜ್ಞಾಪಕ ಇಟ್ಕೊಳ್ಬೇಕು ನೀವು. ಅಂದರೆ ಯಾವುದೇ ಒಂದು ಕಂಟ್ರಿ ಆಗಿರ್ಬೋದು ಅವರು ಇದನ್ನು ಸೈನ್ ಮಾಡಿದ್ದಾರೆ ಅಂದರೆ ಅದಕ್ಕೊಂದು ಲೀಗಲಿ ಬೈಂಡಿಂಗ್ ಇಷ್ಟು ಎಮಿಷನ್ಸನ್ನು ರೆಡ್ಯೂಸ್ ಮಾಡಬೇಕು ಅನ್ನುವಂಥ ಯಾವುದೇ ರೀತಿಯಾದ ಆಬ್ಲಿಗೇಷನ್ ಈ ಒಂದು ಸಂಸ್ಥೆ ಹಾಕ್ತಿಲ್ಲ.
ಮುಂದುವರೆದು ಈ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ಯಾವ ರೀತಿ ಎಲ್ಲ ಕಂಟ್ರಿಗಳು ಜವಾಬ್ದಾರಿಯನ್ನು ತೆಗೆದುಕೊಳ್ಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ನಡೆಯುವಂಥ ಸಂದರ್ಭದಲ್ಲಿ ಯಾವೊಂದು ಕಂಟ್ರಿಗಳು ಡೆವಲಪ್ಡ್ ಕಂಟ್ರೀಸ್ ಆಗಿದೆ, ಈಗ ಆಲ್ರೆಡಿ ಅವರು ಹೆಚ್ಚಿನ ರೀತಿಯಲ್ಲಿ ಗ್ರೀನ್ ಹೌಸ್ ಗ್ಯಾಸಸ್ಗಳನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ. ಅದೇ ಡೆವಲಪಿಂಗ್ ಕಂಟ್ರೀಸ್ ಇನ್ನು ಬೆಳವಣಿಗೆಯ ಅವಶ್ಯಕತೆ ಇರುವಂಥ ಕಂಟ್ರಿಗಳು. ಇವರಿಗೆ ನಾವು ಗ್ರೀನ್ ಹೌಸ್ ಗ್ಯಾಸಸ್ನ ಜಾಸ್ತಿ ಎಮಿಟ್ ಮಾಡಬಾರ್ದು ಅಂತ ರೆಸ್ಟ್ರಿಕ್ಷನ್ಸ್ ಮಾಡಿದಾಗ ಅವರ ಎಕನಾಮಿಕ್ ಡೆವಲಪ್ಮೆಂಟ್ ಕೂಡ ಕುಂಠಿತವಾಗುತ್ತೆ. ಹೀಗಾಗಿ ನಾವು ಒಂದು ವ್ಯಾಲ್ಯೂ ಸಿಸ್ಟಮ್ನ ಫಾಲೋ ಮಾಡ್ತೀವಿ. ಅದರ ಹೆಸರೇ ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್. ಅಂದರೆ ಪ್ರತಿಯೊಂದು ದೇಶ ಡೆವಲಪ್ಡ್ ಆಗಿರ್ಬೋದು ಅಥವಾ ಡೆವಲಪಿಂಗ್ ಕಂಟ್ರಿ ಆಗಿರ್ಬೋದು, ಅದಕ್ಕೆ ಒಂದು ಕಾಮನ್ ರೆಸ್ಪಾನ್ಸಿಬಿಲಿಟಿ ಇದೆ. ಏನಂತ ಹೇಳಿದ್ರೆ ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನ್ ಮತ್ತು ಸುಸ್ಟೈನಬಲ್ ಡೆವಲಪ್ಮೆಂಟ್, ಸುಸ್ಥಿರ ಬೆಳವಣಿಗೆ ಜೊತೆಗೆ ಪರಿಸರದ ಸಂರಕ್ಷಣೆ ಎಲ್ಲರ ಜವಾಬ್ದಾರಿ. ಇದು ಕಾಮನ್ ರೆಸ್ಪಾನ್ಸಿಬಿಲಿಟಿ. ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಅಂದ್ರೆ ಏನು ಅಂತ ಹೇಳಿದ್ರೆ, ಪ್ರತಿಯೊಂದು ದೇಶ ತನ್ನ ದೇಶದ ಕೆಪಾಸಿಟಿಯ ಪ್ರಕಾರವಾಗಿ, ತನ್ನ ದೇಶದ ಜವಾಬ್ದಾರಿ ಮತ್ತು ಪ್ರಿಯಾರಿಟಿಯ ಪ್ರಕಾರವಾಗಿ ತನ್ನ ರೆಸ್ಪಾನ್ಸಿಬಿಲಿಟಿನ ತೆಗೆದುಕೊಳ್ಳುವುದು. ಈ ಒಂದು ಪ್ರಿನ್ಸಿಪಲ್ನ ನಾವು ಅರ್ತ್ ಸಮಿಟ್ನಲ್ಲೇ ಅಕ್ಸೆಪ್ಟ್ ಮಾಡ್ಕೊಂಡಿದ್ದೀವಿ. ಅಂತ ಹೇಳಿದ್ರೆ ಡೆವಲಪ್ಡ್ ಕಂಟ್ರೀಸ್ ಆಲ್ರೆಡಿ ಡೆವಲಪ್ಮೆಂಟ್ ಆಗಿದೆ, ಅವರು ಎನ್ವಿರಾನ್ಮೆಂಟ್ ಪ್ರೊಟೆಕ್ಷನಲ್ಲಿ ಹೆಚ್ಚಿನ ಕಾಂಟ್ರಿಬ್ಯೂಷನ್ ಕೊಡಬೇಕು. ಅದೇ ಡೆವಲಪಿಂಗ್ ಕಂಟ್ರೀಸ್ಗಳು ತನ್ನ ಇವಾಗ ತಾನೇ ಆರ್ಥಿಕತೆಯಲ್ಲಿ ಸುಧಾರಣೆಯನ್ನು ತೆಗೆದುಕೊಂಡು ಬರ್ತಿರುವಂಥ ಕಂಟ್ರಿಗಳು ಎನ್ವಿರಾನ್ಮೆಂಟ್ ಪ್ರಾಬ್ಲಮ್ಸ್ಗೆ ಅವರು ಜವಾಬ್ದಾರಿ ತೆಗೆದುಕೊಂಡ್ರೂ ಕೂಡ ಅವರ ಮೇಲೆ ಹೆಚ್ಚಿನ ರೀತಿಯಾಗಿ ನಾವು ಹೊರೆ ಹೊರಿಸೋಂಗಿಲ್ಲ. ಇದನ್ನೇ ನಾವು ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ತಿರೋದು. ಮುಂದುವರೆದು ಗ್ರೀನ್ ಹೌಸ್ ಗ್ಯಾಸಸ್ನ ಬಗ್ಗೆ ನೋಡೋಣ. ಪ್ರಮುಖವಾಗಿ ಅತಿ ಹೆಚ್ಚಿನ ಗ್ರೀನ್ ಹೌಸ್ ಎಫೆಕ್ಟನ್ನು ಕಾಸ್ ಮಾಡುವಂಥದ್ದು ವಾಟರ್ ವೇಪರ್ ಅಂತ ಹೇಳ್ತೀವಿ. ನಂತರದಲ್ಲಿ ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್, ಸಲ್ಫರ್ ಡೈಆಕ್ಸೈಡ್ ಮತ್ತು ಓಝೋನ್, ಗ್ರೌಂಡ್ ಲೆವೆಲ್ ಓಝೋನ್. ಇಲ್ಲಿ ನೀವು ಗ್ರೌಂಡ್ ಲೆವೆಲ್ ಓಝೋನ್ಗೂ ಮತ್ತು ಸ್ಟ್ರಾಟೋಸ್ಪಿಯರಲ್ಲಿರುವಂತಹ ಓಝೋನ್ಗೂ ಡಿಫ್ರೆನ್ಸ್ನ ಅರ್ಥ ಮಾಡ್ಕೊಳ್ಳಿ. ಟ್ರಾಪೋಸ್ಪಿಯರಲ್ಲಿರುವಂಥ ಓಝೋನ್ನ ಗ್ರೌಂಡ್ ಲೆವೆಲ್ ಓಝೋನ್ ಅಂತ ಕರಿತೀವಿ. ಇದನ್ನು ಪಲ್ಯೂಟೆಂಟ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದೇ ಸ್ಟ್ರಾಟೋಸ್ಪಿಯರಲ್ಲಿರುವಂಥ ಓಝೋನ್ ನಾವು ಗುಡ್ ಓಝೋನ್ ಅಂತ ಕರಿತೀವಿ. ಅದು ಭೂಮಿ ಮೇಲೆ ಬರುವಂತಹ ಹಾರ್ಮ್ಫುಲ್ UV ರೇಡಿಯೇಷನ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ನಾವಿಲ್ಲಿ ಮಾತಾಡ್ತಿರೋದು ಟ್ರಾಪೋಸ್ಪಿಯರಿಕ್ ಓಝೋನ್ನ ಬಗ್ಗೆ. ಇಲ್ಲಿ ನೀವು ಪ್ರಮುಖವಾಗಿ ಕ್ಲಾಸ್ನ ನಂತರ, ಈ ಒಂದು ವಿಡಿಯೋ ನೋಡಿದ ನಂತರ ಯಾವ ರೀತಿ ಕಾರ್ಬನ್ ಡೈಆಕ್ಸೈಡ್ ಪ್ರೊಡ್ಯೂಸ್ ಆಗುತ್ತೆ, ಯಾವ ರೀತಿ ನೈಟ್ರಸ್ ಆಕ್ಸೈಡ್, ಮೀಥೇನ್, ಸಲ್ಫರ್ ಡೈಆಕ್ಸೈಡ್ ಇದರ ಸೋರ್ಸಸ್ ಏನು ಅಂತ ಅರ್ಥ ಮಾಡ್ಕೊಳ್ಬೇಕು. ಯಾಕಂದರೆ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವಲ್ಲಿ ಯಾವ್ಯಾವ ಗ್ಯಾಸಸ್ಗಳು, ಯಾವ್ಯಾವ ಪೊಲ್ಯೂಟೆಂಟ್ಗಳು ಯಾವ ರೀತಿ ಪ್ರೊಡ್ಯೂಸ್ ಆಗುತ್ತೆ ಅನ್ನೋದನ್ನು ಕೂಡ ಕೇಳ್ತಾರೆ. ಈ ಸೋರ್ಸಸ್ನ ಒಂದು ಹೋಮ್ವರ್ಕ್ ನೀವು ಮಾಡಬೇಕಾಗುತ್ತೆ. ಮುಂದುವರೆದು ಫ್ಲೋರಿನೇಟೆಡ್ ಗ್ಯಾಸಸ್ ಬಂದಾಗ ಕ್ಲೋರೋಫ್ಲೋರೋಕಾರ್ಬನ್ಸ್, ಹೈಡ್ರೋಕ್ಲೋರೋಕಾರ್ಬನ್ಸ್, ಪರ್ಫ್ಲೋರೋಕಾರ್ಬನ್ಸ್ ಆ್ಯಂಡ್ ಸಲ್ಫರ್ ಹೆಕ್ಸಾಫ್ಲೋರೈಡ್, ಇವೆಲ್ಲ ಗ್ಯಾಸ್ಗಳ ಸೋರ್ಸಸ್ನ ನೀವು ಜ್ಞಾಪಕ ಇಟ್ಕೊಳ್ಬೇಕು. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ವಾಟರ್ ವೇಪರ್, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ನೈಟ್ರಸ್ ಆಕ್ಸೈಡ್ ಜೊತೆಗೆ ಫ್ಲೋರಿನೇಟೆಡ್ ಗ್ಯಾಸಸ್ ಯಾವ್ಯಾವು ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕರಿತೀವಿ ಅನ್ನೋದನ್ನು ನೀವು ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಮುಂದುವರೆದು ಪ್ರಮುಖವಾಗಿ ಈ ಗ್ರೀನ್ ಹೌಸ್ ಗ್ಯಾಸಸ್ ವಿಷಯಕ್ಕೆ ಬಂದಾಗ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅನ್ನೋ ಒಂದು ಪದಾನ ನೀವು ತುಂಬ ಹೆಚ್ಚಿನ ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಪ್ರತಿಯೊಂದು ಗ್ಯಾಸು ಎಷ್ಟರ ಮಟ್ಟಿಗೆ ಹೀಟನ್ನ ಟ್ರ್ಯಾಪ್ ಮಾಡಿ ಇಟ್ಕೋಬಹುದು ಅದನ್ನು ನಾವು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಕರಿತಿರೋದು. ಯಾವುದೇ ಒಂದು ಗ್ಯಾಸನ್ನು ನಾವು ಇಲ್ಲಿ ಕಾರ್ಬನ್ ಡೈಆಕ್ಸೈಡಿಗೆ ರೆಫರೆನ್ಸ್ ಆಗಿ ಇಟ್ಕೊಳ್ತೀವಿ, ಹೋಲಿಕೆ ಮಾಡ್ಕೋತೀವಿ. ಫಾರ್ ಎಕ್ಸಾಂಪಲ್, ಮೀಥೇನು ಕಾರ್ಬನ್ ಡೈಆಕ್ಸೈಡಿಗೆ ಕಂಪೇರ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಗ್ಯಾಸ್ನ ಹೋಲ್ಡ್ ಮಾಡ್ಬೋದು, ಹೀಟನ್ನ ಹೋಲ್ಡ್ ಮಾಡ್ಬೋದು. ನೈಟ್ರಸ್ ಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡಿಗೆ ಕಂಪೇರ್ ಮಾಡಿದ್ರೆ ಎಷ್ಟರ ಮಟ್ಟಿಗೆ ಹೀಟನ್ನು ಹೋಲ್ಡ್ ಮಾಡುತ್ತೆ. ಫ್ಲೋರಿನೇಟೆಡ್ ಗ್ಯಾಸಸ್ ಇಲ್ಲಿ ನೀವು ನೋಡ್ಬೋದು, ಕಾರ್ಬನ್ ಡೈಆಕ್ಸೈಡ್ಗಿಂತ ಜಾಸ್ತಿ ಮೀಥೇನ್ ಹೆಚ್ಚಿನ ಹೀಟನ್ನು ಸ್ಟೋರ್ ಮಾಡುವಂಥದ್ದು, ನೈಟ್ರಸ್ ಆಕ್ಸೈಡ್ ಅದಕ್ಕಿಂತ ಜಾಸ್ತಿ. ಫ್ಲೋರಿನೇಟೆಡ್ ಗ್ಯಾಸಸ್ ಹೈಯೆಸ್ಟ್ ಗ್ರೀನ್ ಹೌಸ್ ಪೊಟೆನ್ಷಿಯಲ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಇರುವಂಥದ್ದನ್ನು ನೀವು ನೋಡ್ಬೋದಾಗಿದೆ. ಅಂದರೆ ಫ್ಲೋರಿನೇಟೆಡ್ ಗ್ಯಾಸಸ್ನ ನಾವು ಕಾರ್ಬನ್ ಡೈಆಕ್ಸೈಡಿಗೆ ಕಂಪೇರ್ ಮಾಡಿದ್ರೆ ಅತಿ ಹೆಚ್ಚಿನ ಕಾಲ ಸುದೀರ್ಘವಾಗಿ ಹೀಟನ್ನು ಟ್ರ್ಯಾಪ್ ಮಾಡಿ ಇಟ್ಕೊಳ್ಳುವಂಥ ಪೊಟೆನ್ಷಿಯಲ್ಲು ಇದಕ್ಕಿದೆ. ಅದನ್ನೇ ನಾವು ಗ್ಲೋಬಲ್ ವಾರ್ಮಿಂಗ್ ಪೊಟೆನ್ಷಿಯಲ್ ಅಂತ ಕರೆಯುವಂಥದ್ದು. ಅತಿ ಹೆಚ್ಚಿನ ಪೊಟೆನ್ಷಿಯಲ್ ಇರುತ್ತೆ ಯಾವುದಕ್ಕೆ? ಫ್ಲೋರಿನೇಟೆಡ್ ಗ್ಯಾಸಸ್ಗಳಿಗೆ. ಮುಂದುವರೆದು ಈ ಒಂದು ಇಮೇಜಲ್ಲಿ ನೋಡ್ಬೋದು, ಮಾನವ ನಿರ್ಮಿತ ಅಥವಾ ಮಾನವನಿಂದ ಆಗ್ತಿರುವಂಥ ಗ್ರೀನ್ ಹೌಸ್ ಗ್ಯಾಸಸಲ್ಲಿ ಯಾವ್ಯಾವುದಕ್ಕೆ ಎಷ್ಟೆಷ್ಟು ಕಾಂಟ್ರಿಬ್ಯೂಷನ್ ಅಂತ ನೋಡ್ಬೋದು. 76% ಕಾರ್ಬನ್ ಡೈಆಕ್ಸೈಡ್ನ ಪ್ರೊಡ್ಯೂಸ್ ಮಾಡ್ತೀವಿ, 16% ಮೀಥೇನ್, 6% ನೈಟ್ರಸ್ ಆಕ್ಸೈಡ್ ಆ್ಯಂಡ್ 2% ಫ್ಲೋರಿನೇಟೆಡ್ ಗ್ಯಾಸಸ್. ಮುಂದುವರೆದು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಡಿಯಲ್ಲಿ ನಾವು ಮೊದಲನೇದಾಗಿ ಕ್ಯೋಟೋ ಪ್ರೋಟೋಕಾಲನ್ನು ತೆಗೆದುಕೊಂಡು ಬರ್ತೀವಿ. 1997ನೇ ಇಸ್ವಿಯಲ್ಲಿ ಈ ಕ್ಯೋಟೋ ಪ್ರೋಟೋಕಾಲ್ನ ಇಂಪ್ಲಿಮೆಂಟ್ ಮಾಡ್ತೀವಿ. ಈ ಒಂದು ಪ್ರೋಟೋಕಾಲ್ನ ಅನ್ವಯದಲ್ಲಿ ನಾವೇನು ಮಾಡ್ತಿದ್ದೀವಿ ಅಂತ ಹೇಳಿದ್ರೆ, ಡೆವಲಪ್ಡ್ ಕಂಟ್ರೀಸ್ ಏನಿದೆ ಅವರು ತಮ್ಮ ಮಾಡ್ತಿರುವಂಥ ಗ್ರೀನ್ ಹೌಸ್ ಎಮಿಷನ್ಸ್ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ತೀವಿ. ಇಲ್ಲಿ ನೋಡ್ಬೋದು ನೀವು, ಇಂಡಸ್ಟ್ರಿಯಲೈಸ್ ನೇಷನ್ಸ್ ಏನಿದೆ ಅವ್ರನ್ನ ಟಾರ್ಗೆಟ್ ಮಾಡಿ ಇವರನ್ನು ನಾವು ಪ್ರೈಮರಿ ಎಮಿಟರ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಅಂತ ಕ್ಯಾಟಗರೈಸ್ ಮಾಡ್ತಿದ್ವಿ. ಹೀಗಾಗಿ ಇವರಿಗೆ ನಾವು ಹೆಚ್ಚಿನ ಟಾರ್ಗೆಟ್
ಕೊಡುವಂಥ ಮುಖಾಂತರ ಡೆವಲಪ್ಡ್ ಕಂಟ್ರೀಸ್ಗಳು ತಮ್ಮ ಗ್ರೀನ್ ಹೌಸ್ ಗ್ಯಾಸಸ್ನ ರೆಡ್ಯೂಸ್ ಮಾಡಬೇಕು ಅಂತ ಹೇಳ್ತಿದ್ವಿ. ಅದೇ ರೀತಿಯಲ್ಲಿ ನೋಡ್ಕೊಳ್ಳಿ, ಡೆವಲಪಿಂಗ್ ಕಂಟ್ರೀಸ್ ಏನಿದ್ದಾರೆ ಅವರಿಗೆ ನಾವು ಇದರಲ್ಲಿ ಎಕ್ಸೆಂಪ್ಷನ್ನ ಕೊಡ್ತಾ ಇದ್ದೀವಿ. ಸೊ ಇದರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಎಲ್ಲ ಡೆವಲಪ್ಡ್ ಕಂಟ್ರೀಸ್ಗಳು ಗ್ರೀನ್ ಹೌಸ್ ಗ್ಯಾಸಸ್ನ 1990 ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ ಅಂತ ಏನು ಕರಿತೀವಿ ಆ ಲೆವೆಲ್ಗೆ 5.2% ಅಷ್ಟು ರಿಡಕ್ಷನನ್ನು ಮಾಡಬೇಕಾಗಿರುವಂಥದ್ದು. ಮುಂದುವರಿದು, ಸೊ ಈ ಒಂದು ಕ್ಯೋಟೋ ಪ್ರೋಟೋಕಾಲಲ್ಲಿ 6 ಮೇಜರ್ ಗ್ರೀನ್ ಹೌಸ್ ಗ್ಯಾಸಸ್ಗಳ ಬಗ್ಗೆ ಫೋಕಸ್ ಮಾಡ್ತಿದ್ವಿ. ಯಾವುದು ಅಂತ ಹೇಳಿದ್ರೆ, ಇದನ್ನು ನೀವು ಎಕ್ಸಾಮ್ಸಲ್ಲಿ ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಜ್ಞಾಪಕ ಇಟ್ಕೊಳ್ಬೇಕಾಗುತ್ತೆ. ಕಾರ್ಬನ್ ಡೈಆಕ್ಸೈಡ್, ಮೀಥೇನ್, ಸಲ್ಫರ್ ಹೆಕ್ಸಾಫ್ಲೋರೈಡ್, ಹೈಡ್ರೋಫ್ಲೋರೋಕಾರ್ಬನ್, ಪರ್ಫ್ಲೋರೋಕಾರ್ಬನ್ ಮತ್ತು ನೈಟ್ರಸ್ ಆಕ್ಸೈಡ್. ಮುಂದುವರೆದು ಈ ಒಂದು ಫಸ್ಟ್ ಫೇಸ್ ಆಫ್ ಕ್ಯೋಟೋ ಪ್ರೋಟೋಕಾಲ್ ಏನಿತ್ತು ಅದು 2012ನೇ ಇಸ್ವಿವರೆಗೂ ಇತ್ತು. ನಂತರದಲ್ಲಿ ಅದೇ ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ನ ಅಡಿಯಲ್ಲಿ ಕ್ಯೋಟೋ ಪ್ರೋಟೋಕಾಲ್ ನಂತರದಲ್ಲಿ ಬಂದದ್ದೇ ಪ್ಯಾರಿಸ್ ಕ್ಲೈಮೇಟ್ ಕನ್ವೆನ್ಷನ್ ಅಂತ ಕರಿತೀವಿ ಅಥವಾ ಅಗ್ರಿಮೆಂಟ್ ಅಂತ ಕರಿತೀವಿ. ಇದು 2015ನೇ ಇಸ್ವಿಯಲ್ಲಿ ಬಂದದ್ದು. ಸೊ ಈ ಒಂದು ಅಗ್ರಿಮೆಂಟ್ಗೂ ಮತ್ತು ಕ್ಯೋಟೋ ಪ್ರೋಟೋಕಾಲ್ ಎರಡರ ಮೂಲ ಉದ್ದೇಶ ಏನು ಅಂತ ಹೇಳಿದ್ರೆ, ಗ್ರೀನ್ ಹೌಸ್ ಗ್ಯಾಸಸ್ನ ರೆಡ್ಯೂಸ್ ಮಾಡೋದು ಅಥವಾ ಕ್ಲೈಮೇಟ್ ಚೇಂಜ್ನ ತಡೆಗಟ್ಟೋದು ಅಥವಾ ಕಡಿಮೆ ಮಾಡುವಂಥದ್ದು. ಆದರೆ ಇವರಿಬ್ಬರ ದಾರಿ ಏನಿದೆ ಅದು ವ್ಯತ್ಯಾಸವಾಗಿದೆ. ಕ್ಯೋಟೋ ಪ್ರೋಟೋಕಾಲಲ್ಲಿ ನಾವು ಬರೀ ಡೆವಲಪ್ಡ್ ಕಂಟ್ರೀಸ್ಗಳನ್ನು ಮಾತ್ರ ಫೋಕಸ್ ಮಾಡ್ತಿದ್ದೀವಿ. ಅದೇ ಪ್ಯಾರಿಸ್ ಕ್ಲೈಮೇಟ್ ಕನ್ವೆನ್ಷನಲ್ಲಿ ನಾವು CBDR ಪ್ರಿನ್ಸಿಪಲ್ ಫಾಲೋ ಮಾಡ್ತಿದ್ದೀವಿ. ಏನು CBDR ಅಂದರೆ ಕಾಮನ್ ಮತ್ತು ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟೀಸ್. ಕಾಮನ್ ಬಟ್ ಡಿಫ್ರೆನ್ಷಿಯೇಟೆಡ್ ರೆಸ್ಪಾನ್ಸಿಬಿಲಿಟಿ ಪ್ರಿನ್ಸಿಪಲ್ ಪ್ರಕಾರ ಡೆವಲಪಿಂಗ್ ಕಂಟ್ರೀಸ್ ಆಗಿರ್ಬೋದು, ಡೆವಲಪ್ಡ್ ಕಂಟ್ರೀಸ್ ಆಗಿರ್ಬೋದು, ಇವೆರಡೂ ಕಂಟ್ರೀಸ್ಗಳು ಕೂಡ ತಮ್ಮ INDCಯನ್ನು ಕೊಡಬೇಕು ಅಂತ ಹೇಳ್ತೀವಿ. INDC ಅಂತ ಹೇಳಿದ್ರೇನು, ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್. ಅಂದರೆ ಪ್ರತಿಯೊಂದು ದೇಶ ತನ್ನ ನೇಷನಲ್ ಕೆಪಾಸಿಟಿ ಮತ್ತು ಪ್ರಿಯಾರಿಟಿಯ ಪ್ರಕಾರ ನಾನು ಇಷ್ಟು ಪರ್ಸೆಂಟೇಜ್ ಆಫ್ ಕಾರ್ಬನ್ ಡೈಆಕ್ಸೈಡ್ ಅಥವಾ ಗ್ರೀನ್ ಹೌಸ್ ಗ್ಯಾಸಸ್ನ ರೆಡ್ಯೂಸ್ ಮಾಡ್ಬೋದು ಅಂತ ತಾನೇ ವಾಲಂಟ್ರಿಯಾಗಿ ಹೇಳುವುದನ್ನು ನಾವು ಇಂಟೆಂಡೆಡ್ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಷನ್ಸ್ ಅಂತ ಹೇಳ್ತಿರೋದು. ಸೊ ಈ ಒಂದು ಪ್ಯಾರಿಸ್ ಕ್ಲೈಮೇಟ್ ಕನ್ವೆನ್ಷನ್ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಗ್ಲೋಬಲ್ ಟೆಂಪರೇಚರ್ನ 2 ಡಿಗ್ರಿಗಿನ ಸೆಲ್ಸಿಯಸ್ಗಿನ ಜಾಸ್ತಿ, ಅಂದರೆ ಪ್ರೀ ಇಂಡಸ್ಟ್ರಿಯಲ್ ಲೆವೆಲ್ಗೆ 2 ಡಿಗ್ರಿ ಸೆಲ್ಸಿಯಸ್ಗಿನ ಜಾಸ್ತಿ ಆಗದಿರೋ ರೀತಿಯಲ್ಲಿ ನೋಡ್ಕೊಳ್ಳುವಂಥದ್ದು. ಮತ್ತಷ್ಟೇ ಅಲ್ಲದೆ ಕ್ಯೋಟೋ ಪ್ರೋಟೋಕಾಲಲ್ಲಿ ನಾವು ಈ 6 ಗ್ರೀನ್ ಹೌಸ್ ಗ್ಯಾಸಸ್ನ ಮಾತ್ರ ಹೆಚ್ಚಿನ ಮಟ್ಟದಲ್ಲಿ ಫೋಕಸ್ ಮಾಡಿದ್ವಿ. ಆದರೆ ಪ್ಯಾರಿಸ್ ಅಗ್ರಿಮೆಂಟ್ನಲ್ಲಿ ನಾವು ಆಂಥ್ರೋಪೋಜೆನಿಕ್ ಅಂದರೆ ಮಾನವನಿಂದ ಅಥವಾ ಮಾನವನ ಯಾವುದೇ ಕಾರ್ಯಗಳಿಂದ ಉಂಟಾಗುವಂಥ ಎಲ್ಲ ಗ್ರೀನ್ ಹೌಸ್ ಗ್ಯಾಸಸ್ನು ಕೂಡ ರೆಡ್ಯೂಸ್ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ವಿ. ಮತ್ತು ಪ್ಯಾರಿಸ್ ಅಗ್ರಿಮೆಂಟ್ನ ಡ್ಯೂರೇಷನ್ ಬಂದು 2015 2030. ಸೊ ಇಲ್ಲಿ ಪ್ರಮುಖವಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ಪ್ಯಾರಿಸ್ ಕ್ಲೈಮೇಟ್ CBDR ಪ್ರಿನ್ಸಿಪಲ್ನ ಫಾಲೋ ಮಾಡುತ್ತೆ. ಆದರೆ ಕ್ಯೋಟೋ ಪ್ರೋಟೋಕಾಲ್ ಬರೀ ನ್ಯಾಷನಲಿ ಡಿಟರ್ಮೈನ್ ಅಂದರೆ ಡೆವಲಪಿಂಗ್ ಕಂಟ್ರೀಸ್ ಮೇಲೆ ಮಾತ್ರ ಆಬ್ಲಿಗೇಷನ್ನ ಇಂಪೋಸ್ ಮಾಡುತ್ತೆ. ಎರಡನೇದಾಗಿ ಡಿಫ್ರೆನ್ಸ್ ನೀವು ನೋಡ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಪ್ಯಾರಿಸ್ ಅಗ್ರಿಮೆಂಟನ್ನು ಹೆಚ್ಚಿನ ರೀತಿಯಲ್ಲಿ ಜನಗಳು ಒಪ್ಕೊಂಡಿದ್ದಾರೆ. ಆದರೆ 55%ಗಿಂತ ಹೆಚ್ಚಿನ ಕಂಟ್ರಿಗಳು ಇದನ್ನು ರ್ಯಾಟಿಫೈ ಮಾಡಿದ್ದಾರೆ. ಅದೇ ಕ್ಯೋಟೋ ಪ್ರೋಟೋಕಾಲ್ ಯುನೈಟೆಡ್ ಸ್ಟೇಟ್ಸ್ ಮತ್ತು ಅತಿ ಹೆಚ್ಚಿನ ಗ್ಲೋಬಲ್ ಗ್ರೀನ್ ಹೌಸ್ ಗ್ಯಾಸಸ್ನ ಪ್ರೊಡ್ಯೂಸ್ ಮಾಡುವಂಥ ಎಷ್ಟೊಂದು ಡೆವಲಪ್ಡ್ ಕಂಟ್ರೀಸ್ಗಳು ಇದನ್ನು ರ್ಯಾಟಿಫಿಕೇಷನ್ ಮಾಡಿಲ್ಲ. ಸೊ ಹೀಗಾಗಿ ಪ್ಯಾರಿಸ್ ಅಗ್ರಿಮೆಂಟ್ ಇನಿಷಿಯೇಷನ್ ಸ್ಟೇಜಲ್ಲಿ ತುಂಬ ಸಕ್ಸಸ್ಫುಲ್ ಆಗಿದೆ ಅಂತ ಹೇಳ್ಬೋದು. ಮುಂದುವರೆದು ಕ್ಯೋಟೋ ಪ್ರೋಟೋಕಾಲ್ನಲ್ಲಿ 3 ಮೆಕ್ಯಾನಿಸಮ್ಸ್ಗಳನ್ನ ಫಾಲೋ ಮಾಡ್ತಾರೆ. ಮೊದಲನೇದಾಗಿ ಜಾಯಿಂಟ್ ಇಂಪ್ಲಿಮೆಂಟೇಷನ್, ಎರಡನೇದು ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್, ಮೂರನೇದಾಗಿ ಎಮಿಷನ್ ಟ್ರೇಡಿಂಗ್. ಸೊ ಮೊದಲನೇದಾಗಿ ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಈಗ 2 ಡೆವಲಪ್ಡ್ ಕಂಟ್ರೀಸ್ ಇದೆ, ಇಂಡಸ್ಟ್ರಿಯಲೈಸ್ ಕಂಟ್ರೀಸ್ ಇವೆ. ಸೊ ಒಂದು ಇಂಡಸ್ಟ್ರಿಯಲೈಸ್ ಕಂಟ್ರಿ ಮತ್ತೊಂದು ಡೆವಲಪ್ಡ್ ಇಂಡಸ್ಟ್ರಿಯಲೈಸ್ ಕಂಟ್ರಿಯಲ್ಲಿ ಎಮಿಷನ್ ರಿಡಕ್ಷನ್ ಪ್ಲಾನ್ಸ್ಗಳನ್ನು ಅಥವಾ ಯಾವುದೇ ರೀತಿಯಾದ ಗ್ರೀನ್ ಹೌಸ್ ಗ್ಯಾಸಸ್ನ ರೆಡ್ಯೂಸ್ ಮಾಡುವಂಥ ಪ್ರಾಜೆಕ್ಟ್ಸ್ನ ಮಾಡೋದ್ರಿಂದ ಅಲ್ಲಿ ಆಟೋಮೆಟಿಕ್ಲಿ ಕಾರ್ಬನ್ ಎಮಿಷನ್ ರಿಡಕ್ಷನ್ ಯೂನಿಟ್ಗಳು ಜನರೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಈಗ ನೋಡಿ, US ಇದೆ ಅಂತ ಅನ್ಕೊಳ್ಳಿ. US ಹೋಗ್ಬಿಟ್ಟು ಫ್ರಾನ್ಸ್ನಲ್ಲಿ ಒಂದು ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡ್ತಿದೆ. ಸೊ US ಫ್ರಾನ್ಸ್ನಲ್ಲಿ ಇಂಪ್ಲಿಮೆಂಟ್ ಮಾಡುವಾಗ ಸೊ ಈ ಒಂದು ಪ್ರಾಜೆಕ್ಟಿಂದ ಗ್ರೀನ್ ಹೌಸ್ ಗ್ಯಾಸಸ್ 100ರಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಅಥವಾ 100 ಎಮಿಷನ್ ಯೂನಿಟ್ಸ್ ಅಷ್ಟು ಗ್ರೀನ್ ಹೌಸ್ ಗ್ಯಾಸಸ್ ಕಡಿಮೆ ಆಗುತ್ತೆ. ಸೊ ಆಗ ಈ 100 ಗ್ರೀನ್ ಹೌಸ್ ಎಮಿಷನ್ ರಿಡಕ್ಷನ್ ಆಗುವಂಥ ಏನು ಟಾರ್ಗೆಟ್ ಇದೆ ಅದನ್ನು ನಾವು ಕಾರ್ಬನ್ ಕ್ರೆಡಿಟ್ಸ್ ಅಂತ ಕರಿತೀವಿ. ಅಂದರೆ US ಫ್ರಾನ್ಸ್ನಲ್ಲಿ ಈ ಒಂದು ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಪ್ರಾಜೆಕ್ಟ್ ಮಾಡಿದ್ರಿಂದಾಗಿ ಗ್ರೀನ್ ಹೌಸ್ ಗ್ಯಾಸಸ್ ಅಂದರೆ 100 ಕ್ರೆಡಿಟ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್ ಕಡಿಮೆ ಆಗಿದೆ. ಸೊ ಹೀಗಾಗಿ ಇದನ್ನು ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂತ ಕರಿತೀವಿ, ಎರಡೂ ದೇಶಗಳಿಗೂ ಅನುಕೂಲವಾಗುವಂಥದ್ದು. ಮುಂದಿನ ಮೆಕ್ಯಾನಿಸಮ್ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ ಅಂತ ಕರಿತೀವಿ. ಸೊ ಈಗ ಇದೇ ಡೆವಲಪ್ಡ್ ಕಂಟ್ರಿ ಅಂದರೆ US ಉದಾಹರಣೆ ತಗೊಳ್ಳೋಣ. US ಭಾರತ ದೇಶದಲ್ಲಿ ಅಂದರೆ ಡೆವಲಪಿಂಗ್ ಕಂಟ್ರಿಯಲ್ಲಿ ಒಂದು ವಿಂಡ್ ಎನರ್ಜಿ ಪ್ರಾಜೆಕ್ಟು ಅಥವಾ ಸೋಲಾರ್ ಎನರ್ಜಿ ಪ್ರಾಜೆಕ್ಟನ್ನು ಇಂಪ್ಲಿಮೆಂಟ್ ಮಾಡುತ್ತೆ ಅಂದ್ಕೊಳ್ಳಿ. ಸೊ ಹೀಗಾಗಿ ಈ ವಿಂಡ್ ಅಥವಾ ಸೋಲಾರ್ ಎನರ್ಜಿ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡೋದ್ರಿಂದಾಗಿ ಭಾರತ ದೇಶದಲ್ಲಿ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆ ಅದರ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ. ಈ ಎಷ್ಟರ ಮಟ್ಟಿಗೆ ಗ್ರೀನ್ ಹೌಸ್ ಗ್ಯಾಸ್ ಪ್ರೊಡ್ಯೂಸ್ ಕಡಿಮೆ ಆಗುತ್ತಲ್ಲ ಅದನ್ನು ನಾವು ಕಾರ್ಬನ್ ಎಮಿಷನ್ ಕ್ರೆಡಿಟ್ಸ್ ಅಂತ ಕರಿತೀವಿ. ಸೊ ಈ ಕ್ರೆಡಿಟ್ನ ಉಪಯೋಗವನ್ನು ಯುನೈಟೆಡ್ ಸ್ಟೇಟ್ಸ್ ಪಡ್ಕೊಳ್ಬೋದು. ಅದನ್ನೇ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್. ಅಂದರೆ ಯಾವುದೇ ಒಂದು ಕಂಟ್ರಿ, ಯಾವುದೇ ಒಂದು ಡೆವಲಪಿಂಗ್ ಕಂಟ್ರೀಸ್ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ
ಪ್ರಾಜೆಕ್ಟ್ ಎನ್ವಿರಾನ್ಮೆಂಟ್ ಫ್ರೆಂಡ್ಲಿ ಪ್ರಾಜೆಕ್ಟ್ನ ಇಂಪ್ಲಿಮೆಂಟ್ ಮಾಡುವಂಥ ಮುಖಾಂತರ ಏನು ಕ್ರೆಡಿಟ್ನ ಪಡ್ಕೊಳ್ಳುತ್ತೆ ಅದನ್ನು ಕಾರ್ಬನ್ ಎಮಿಷನ್ ಕ್ರೆಡಿಟ್ಸ್ ಅಂತ ಕರಿತೀವಿ ಅಥವಾ ಕಾರ್ಬನ್ ರಿಡಕ್ಷನ್ ಕ್ರೆಡಿಟ್ ಅಂತ ಕರಿತೀವಿ. ಇದು ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್. ಜಾಯಿಂಟ್ ಇಂಪ್ಲಿಮೆಂಟೇಷನ್ ಅಂದರೆ ಡೆವಲಪ್ಡ್ ಕಂಟ್ರಿ ಮತ್ತೊಂದು ಡೆವಲಪ್ ಕಂಟ್ರೀಸಲ್ಲಿ ಮಾಡುವಂಥದ್ದು. ಕ್ಲೀನ್ ಡೆವಲಪ್ ಮೆಕ್ಯಾನಿಸಮ್ ಅಂದರೆ ಡೆವಲಪ್ಡ್ ಕಂಟ್ರಿ ಮತ್ತೊಂದು ಡೆವಲಪಿಂಗ್ ಕಂಟ್ರಿಯಲ್ಲಿ ಮಾಡುವಂಥದ್ದು. ಮುಂದುವರೆದು ಎಮಿಷನ್ ಟ್ರೇಡಿಂಗ್. ಈಗ ನಾನು ಒಂದು ಡೆವಲಪ್ಡ್ ಕಂಟ್ರಿ ಆಗಿದ್ದೀನಿ ಅಂದ್ಕೊಳ್ಳಿ. ನನಗೆ ಡೆವಲಪ್ಡ್ ಕಂಟ್ರಿ ಆದಮೇಲೆ ಕ್ಯೋಟೋ ಪ್ರೋಟೋಕಾಲ್ ಅನ್ವಯದಲ್ಲಿ ನಾನು 100 ಕ್ರೆಡಿಟ್ಸ್ 100 ಕಾರ್ಬನ್ ಕ್ರೆಡಿಟ್ ಅಷ್ಟು ನಾನು ಗ್ರೀನ್ ಹೌಸ್ ಗ್ಯಾಸ್ನ ರಿಡ್ಯೂಸ್ ಮಾಡಬೇಕು. ಆದರೆ ನಾನೇನು ಮಾಡಿದೆ, ಬೇರೆ ಬೇರೆ ಕಂಟ್ರಿಗಳ ಜೊತೆ ಜಾಯಿಂಟ್ ಇಂಪ್ಲಿಮೆಂಟೇಷನ್ ಕ್ಲೀನ್ ಡೆವಲಪ್ಮೆಂಟ್ ಮೆಕ್ಯಾನಿಸಮ್ಸ್ ಮಾಡುವಂಥ ಮುಖಾಂತರ ನಾನು 150 ಕಾರ್ಬನ್ ಕ್ರೆಡಿಟ್ಸ್ ಯೂನಿಟ್ನ ಪಡ್ಕೊಂಡಿದ್ದೀನಿ. ಆದರೆ ನಾನು ರೆಡ್ಯೂಸ್ ಮಾಡಬೇಕಾಗಿರೋ 100 ಅಷ್ಟೇ. ಈಗ ಹೆಚ್ಚಿಗೆ ನನ್ನ ಹತ್ರ 50 ಕಾರ್ಬನ್ ಕ್ರೆಡಿಟ್ಸ್ ಇದೆ. ಈ 50 ಕಾರ್ಬನ್ ಕ್ರೆಡಿಟ್ಸ್ ಏನಿದೆ ಇದನ್ನು ನಾವು ಬೇರೆ ಕಂಟ್ರಿಗೆ ಮಾರ್ತೀನಿ. ಅದನ್ನೇ ನಾನು ಎಮಿಷನ್ ಟ್ರೇಡಿಂಗ್ ಅಂತ ಕರಿತಿರೋದು. ಸೊ ನಾನು 100 ಅಷ್ಟೇ ಕ್ಯೋಟೋ ಪ್ರೋಟೋಕಾಲ್ ಅನ್ವಯದಲ್ಲಿ ಕಡಿಮೆ ಮಾಡಬೇಕಿತ್ತು. ಬಟ್ ಆದರೆ ನಾನು ಜಾಯಿಂಟ್ ಇಂಪ್ಲಿಮೆಂಟೇಷನ್ ಬೇರೆ ಬೇರೆ ಪ್ರೋಗ್ರಾಮ್ಸ್ ಮಾಡೋದ್ರ ಮುಖಾಂತರ 150 ಕಾರ್ಬನ್ ಕ್ರೆಡಿಟ್ಸ್ನ ಪಡ್ಕೊಂಡಿದ್ದೀನಿ. ಸೊ ಹೀಗಾಗಿ ನನ್ನ ಹತ್ರ ಹೆಚ್ಚಿಗೆ 50 ಕಾರ್ಬನ್ ಕ್ರೆಡಿಟ್ಸ್ ಇವೆ. ಈ 50 ಕಾರ್ಬನ್ ಕ್ರೆಡಿಟ್ಸ್ನ ಮತ್ತೊಂದು ಡೆವಲಪ್ಡ್ ಕಂಟ್ರಿ ಯಾರು ತನ್ನ ಕಾರ್ಬನ್ ಎಮಿಷನ್ಸ್ನ ರೆಡ್ಯೂಸ್ ಮಾಡ್ಕೋಬೇಕಿದೆ ಅವರಿಗೆ ನಾನು ಮಾರಾಟ ಮಾಡ್ತೀನಿ. ಅದನ್ನು ನಾನು ಎಮಿಷನ್ ಟ್ರೇಡಿಂಗ್ ಅಂತ ಕರೆಯೋದು. ಅರ್ತ್ ಸಮಿಟ್ನ ಮತ್ತೊಂದು ಇಂಪಾರ್ಟೆಂಟ್ ಲೀಗಲಿ ಬೈಂಡಿಂಗ್ ಅಗ್ರಿಮೆಂಟ್ ಯಾವುದು ಅಂತ ಹೇಳಿದ್ರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಟು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್. ನಿಮ್ಮೆಲ್ಲರಿಗೂ ತಿಳಿದಿರೋ ರೀತಿಯಲ್ಲಿ ಕ್ಲೈಮೇಟ್ ಚೇಂಜ್ನಿಂದಾಗಿ ಹೆಚ್ಚಿನ ರೀತಿಯಲ್ಲಿ ಡೆಸರ್ಟ್ಸ್ಗಳ ಎಕ್ಸ್ಟೆನ್ಷನ್ಸ್ ಆಗ್ತಿದ್ದಾವೆ. ಸೊ ಡೆಸರ್ಟಿಫಿಕೇಷನ್ ಜಾಸ್ತಿ ಆಗ್ತಿದೆ. ಈ ನಿಟ್ಟಿನಲ್ಲಿ ಡೆಸರ್ಟಿಫಿಕೇಷನ್ನ ತಡೆಗಟ್ಟಿ ಮತ್ತು ಆ ಲ್ಯಾಂಡ್ ಫಾರ್ಮ್ಸ್ ಏನಿದೆ ಅದು ಹದಗೆಟ್ಟಿರುವಂಥ ಲ್ಯಾಂಡ್ ಫಾರ್ಮ್ಸ್ಗಳನ್ನು ರಿಜುವಿನೇಟ್ ಮಾಡೋದಕ್ಕೋಸ್ಕರ ನಾವು ಕಾಂಬ್ಯಾಟ್ ಡೆಸರ್ಟಿಫಿಕೇಷನ್ ಅಥವಾ UNCCD ಪ್ರೋಗ್ರಾಮನ್ನು ಲಾಂಚ್ ಮಾಡಿರುವಂಥದ್ದು. ಈ ಒಂದು ಅಗ್ರಿಮೆಂಟ್ನ ಅನ್ವಯದಲ್ಲಿ ನಾವು ಡೆಸರ್ಟ್ನ ಕಾಂಬ್ಯಾಟ್ ಮಾಡ್ತೀವಿ ಅಥವಾ ಕಡಿಮೆ ಮಾಡ್ತೀವಿ. ಅಷ್ಟೇ ಅಲ್ಲದೆ ಸೊ ಯಾವುದೇ ರೀತಿಯಾದ ಡ್ರಾಟ್ಸ್ ಆಗದಿರುವಂಥ ರೀತಿಯಲ್ಲಿ ಕೂಡ ನೋಡ್ಕೊಳ್ತಿದ್ವಿ. ಇದಕ್ಕೋಸ್ಕರ ಪ್ರತಿಯೊಂದು ದೇಶ ನ್ಯಾಷನಲ್ ಆ್ಯಕ್ಷನ್ ಪ್ರೋಗ್ರಾಮ್ಸ್ ಅಂತ ಡೆವಲಪ್ ಮಾಡ್ತಾರೆ. ಸೊ ಈ ಒಂದು ಪ್ರೋಗ್ರಾಮ್ನ ಮುಖಾಂತರ ಇಂಟರ್ನ್ಯಾಷನಲ್ ಕೋಆಪರೇಷನ್ ಜೊತೆಗೆ ಸೊ ಲಾಂಗ್ ಟರ್ಮ್ ಸ್ಟ್ರಾಟಜಿಗಳನ್ನು ಡಿವೈಸ್ ಮಾಡ್ತಾರೆ. ಅಂದರೆ ಯಾವ ರೀತಿ ಡೆಸರ್ಟಿಫಿಕೇಷನ್ ಅಂದರೆ 2020 ನೆಕ್ಸ್ಟ್ 20 ವರ್ಷಗಳಲ್ಲಿ ನೆಕ್ಸ್ಟ್ 30 ವರ್ಷದಲ್ಲಿ ಯಾವ ರೀತಿ ನಾವು ಡೆಸರ್ಟಿಫಿಕೇಷನ್ನ ಕಡಿಮೆ ಮಾಡಬೇಕು ಅನ್ನೋದ್ರ ಬಗ್ಗೆ ಇಂಟರ್ನ್ಯಾಷನಲ್ ಲೆವೆಲ್ ಕೋಆಪರೇಷನ್ ಜೊತೆಗೆ ಲಾಂಗ್ ಟರ್ಮ್ ಸ್ಟ್ರಾಟಜಿಯನ್ನು ಪ್ರತಿಯೊಂದು ದೇಶ ಕೂಡ ಮಾಡುವಂಥದ್ದು. ಮತ್ತಿಲ್ಲಿ ನೀವು ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂದರೆ ಈ UNCCD ಮತ್ತು UN ಕನ್ವೆನ್ಷನ್ ಆನ್ ಬಯಾಲಜಿಕಲ್ ಡೈವರ್ಸಿಟಿ ಇದೆರಡು ಕೂಡ ಒಟ್ಟಿಗೆ ವರ್ಕ್ ಮಾಡುವಂಥದ್ದು ಅಥವಾ ಕ್ಲೋಸ್ಲಿ ವರ್ಕ್ ಮಾಡುವಂಥದ್ದು. ಸೊ ಈಗ ಈ ಒಂದು ಅಗ್ರಿಮೆಂಟಿಗೆ 196 ಪಾರ್ಟಿಗಳು ಸೈನ್ ಮಾಡಿರುವಂಥದ್ದು. ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟಿಂಗ್ ಡೆಸರ್ಟಿಫಿಕೇಷನ್ ಅನ್ವಯದಲ್ಲಿ ಭಾರತ ದೇಶ ಏನೆಲ್ಲ ಕ್ರಮಗಳನ್ನು ಕೈಗೊಂಡಿದೆ ಅಂತ ನೋಡೋಣ. ಸೊ ಭಾರತ ದೇಶ 2030ನೇ ಇಸ್ವಿಯಲ್ಲಿ ನಾವು ಲ್ಯಾಂಡ್ ರಿಸ್ಟೋರೇಷನ್ ಟಾರ್ಗೆಟ್ ಇಟ್ಕೊಂಡಿದ್ದೀವಿ ಅಂತ ನೋಡ್ಬೋದು. ಇಲ್ಲಿ ಮೊದಲನೇದಾಗಿ ಭಾರತ ದೇಶದಲ್ಲಿ 328.7 ಮಿಲಿಯನ್ ಹೆಕ್ಟೇರ್ಸ್ ಅಷ್ಟು ಜಿಯೋಗ್ರಫಿಕಲ್ ಏರಿಯಾ ಇದ್ದರೆ ಅದರಲ್ಲಿ 96.4 ಮಿಲಿಯನ್ ಹೆಕ್ಟೇರ್ ಏರಿಯಾ ಡಿಗ್ರೇಡೇಷನ್ಗೆ ಒಳಪಟ್ಟಿರುವಂಥದ್ದು ಅಥವಾ ನಾವು 29.3% ಭಾರತದ ಭೂಮಿ ಏನಿದೆ ಅದು ಡಿಗ್ರೇಡೇಷನ್ ಆಗಿದೆ ಅಥವಾ ಹಾಳಾಗಿದೆ ಅಂತ ಹೇಳ್ಬೋದು. ಸೊ ಈ ಒಂದು ಹಾಳಾಗಿರುವಂಥ ಭೂಮಿಯನ್ನು ನಾವು ಯಾವ ರೀತಿ ರಿಜುವಿನೇಟ್ ಮಾಡ್ತೀವಿ ಅನ್ನೋದು ಅಥವಾ ರೀಸ್ಟೋರ್ ಮಾಡ್ತೀವಿ ಅನ್ನೋದನ್ನೇ ನಾವು ಟಾರ್ಗೆಟ್ ಇಟ್ಕೊಂಡಿರ್ಬೋದು 2030 ಅಷ್ಟರಲ್ಲಿ. 2015ನೇ ಇಸ್ವಿಯಲ್ಲಿ 21 ಮಿಲಿಯನ್ ಹೆಕ್ಟೇರ್ ಅಂತ ಹೇಳಿದ್ರೆ 94.6 ಮಿಲಿಯನ್ ಹೆಕ್ಟೇರ್ನಲ್ಲಿ 21 ಮಿಲಿಯನ್ ಹೆಕ್ಟೇರ್ನ ನಾವು ಸರಿಪಡ್ತೀವಿ ಅಂತ ಹೇಳಿ ಡಿಸೈಡ್ ಮಾಡಿದ್ವಿ. ಆದರೆ 2019ರಲ್ಲಿ ಹೊಸದಾದ ಒಂದು ಟಾರ್ಗೆಟ್ ತೆಗೆದುಕೊಂಡು ಬಂದಿದ್ವಿ. 26 ಮಿಲಿಯನ್ ಹೆಕ್ಟೇರ್ನ ನಾವು ರೀಸ್ಟೋರ್ ಮಾಡ್ತೀವಿ ಅಂತ ಹೇಳೋದು. ಸೊ ಈಗ ಭಾರತದಲ್ಲಿ ಡೆಸರ್ಟಿಫಿಕೇಷನ್ ಅಥವಾ ಲ್ಯಾಂಡ್ ಡಿಗ್ರೇಡೇಷನ್ ಇಷ್ಟರ ಮಟ್ಟಿಗೆ ಆಗೋದಕ್ಕೆ ಕಾರಣಗಳೇನು ಅಂತ ಮೊದಲನೇದಾಗಿ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಮೊದಲನೇ ಕಾರಣ ಓವರ್ ಎಕ್ಸ್ಪ್ಲಾಯ್ಟೇಷನ್ ಅಂತ ಹೇಳ್ತಿದ್ದೀವಿ. ಏನಂತ ಹೇಳಿದ್ರೆ ಹೆಚ್ಚಿನ ರೀತಿಯಲ್ಲಿ ಕೆಮಿಕಲ್ ಫರ್ಟಿಲೈಸರ್ಸ್ಗಳನ್ನು ಯೂಸ್ ಮಾಡೋದು, ಪೆಸ್ಟಿಸೈಡ್ಸ್ಗಳನ್ನು ಯೂಸ್ ಮಾಡೋದು. ಇದರಿಂದಾಗಿ ಸಾಯಿಲ್ ಟೆಕ್ಸ್ಚರ್ ಅಷ್ಟೇ ಅಲ್ಲದೆ ಲ್ಯಾಂಡ್ ಕ್ವಾಲಿಟಿ ಅಥವಾ ಸಾಯಿಲ್ ಕ್ವಾಲಿಟಿ ಕೂಡ ಡಿಕ್ರೀಸ್ ಆಗ್ತಿದೆ. ಎರಡನೇದಾಗಿ ಓವರ್ ಗ್ರೇಸಿಂಗ್. ಸೊ ಭೂಮಿ ಕ್ಷೀಣಿಸ್ತಾ ಅಂದರೆ ಲ್ಯಾಂಡ್ ಫ್ರಾಗ್ಮೆಂಟೇಷನ್ ಜಾಸ್ತಿ ಆಗ್ತಾ ಸೊ ನಮಗೆ ಗ್ರೇಸ್ ಮಾಡೋದಕ್ಕೆ ಭೂಮಿಯೇ ಇಲ್ದಿರೋಗಿದೆ. ಸೊ ಹೀಗಾಗಿ ಓವರ್ ಗ್ರೇಸಿಂಗ್. ಮೂರನೇದಾಗಿ ಡಿಫಾರೆಸ್ಟೇಷನ್. ಸೊ ಎಲ್ಲ ಡೆವಲಪ್ಮೆಂಟಲ್ ಪ್ರಾಜೆಕ್ಟ್ಸ್ಗೋಸ್ಕರ ನಾವು ಕಾಡುಗಳನ್ನು ನಶಿಸ್ತಿದ್ದೀವಿ. ಸೊ ಇದರಿಂದ ಡಿಫಾರೆಸ್ಟೇಷನ್ ಕೂಡ ಆಗ್ತಿದೆ. ಮುಂದುವರೆದು ನಾಲ್ಕನೇದಾಗಿ ಪೂರ್ ಇರಿಗೇಷನ್ ಪ್ರಾಕ್ಟೀಸಸ್. ಸೊ ಹೆಚ್ಚಿನ ನೀರನ್ನು ಯೂಸ್ ಮಾಡೋದು, ಸೈಂಟಿಫಿಕ್ ಆಗಿ ಇರಿಗೇಷನ್ ಪ್ರಾಕ್ಟೀಸಸ್ನ ಫಾಲೋ ಮಾಡದಿರೋದ್ರಿಂದಾಗಿ ಹೆಚ್ಚಿನ ರೀತಿಯಲ್ಲಿ ಡೆಸರ್ಟಿಫಿಕೇಷನ್ ಆಗ್ತಿದೆ. ಸೊ ಡೆಸರ್ಟಿಫಿಕೇಷನ್ 4 ಪ್ರಮುಖವಾದ ಕಾರಣಗಳನ್ನು ಜ್ಞಾಪಕ ಇಟ್ಕೊಳ್ಳಿ. ಮೊದಲನೇದಾಗಿ ಓವರ್ ಎಕ್ಸ್ಪ್ಲಾಯ್ಟೇಷನ್, ಎರಡನೇದು ಓವರ್ ಗ್ರೇಸಿಂಗ್, ಮೂರನೇದು ಡಿಫಾರೆಸ್ಟೇಷನ್, ನಾಲ್ಕನೇದು ಪೂರ್ ಇರಿಗೇಷನ್ ಪ್ರಾಕ್ಟೀಸಸ್. ಸೊ ಇವೆಲ್ಲವನ್ನು ಭಾರತ ಗಮನದಲ್ಲಿಟ್ಕೊಂಡು ತಾನು 26 ಮಿಲಿಯನ್ ಹೆಕ್ಟೇರ್ಸ್ ಪ್ರದೇಶವನ್ನು 2030 ಇಸ್ವಿಯಲ್ಲಿ ನಾವು ರೀಗ್ರೇಡ್ ಮಾಡ್ತೀವಿ ಮತ್ತು ರೀಸ್ಟೋರ್ ಮಾಡ್ತೀವಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ಅದಕ್ಕೆ ಯಾವ ರೀತಿ ಮಾಡ್ಬೋದು? ಮೊದಲನೇದಾಗಿ ಡಿಫಾರೆಸ್ಟೇಷನ್ ತಡೆಗಟ್ಟಿ ಅಫಾರೆಸ್ಟೇಷನ್ ಅಂತ ಹೇಳಿದ್ರು. ಎಲ್ಲೆಲ್ಲಿ ಮರಗಳನ್ನು ಕಡ್ದಿದ್ವಿ ನಾವು ಆ ಎಲ್ಲ ಪ್ರದೇಶಗಳಲ್ಲಿ ಮರಗಳನ್ನು ಮತ್ತೆ ಸಸಿಗಳನ್ನು ಹಾಕುವಂಥದ್ದು. ಎರಡನೇದಾಗಿ ವಾಟರ್ ರಿಸೋರ್ಸ್ ಮ್ಯಾನೇಜ್ಮೆಂಟ್, ಅಂದರೆ ಇರಿಗೇಷನ್ ಪ್ರಾಕ್ಟೀಸಸ್ ಕರೆಕ್ಟ್ ಆಗಬೇಕು ಅಂದರೆ ಹೊಸ ರೀತಿಯ ವಾಟರ್ ಶೆಡ್ ಮ್ಯಾನೇಜ್ಮೆಂಟ್ಗಳನ್ನು ತೆಗೆದುಕೊಂಡು ಬರುವುದು. ಮೂರನೇದಾಗಿ ಸಸ್ಟೈನಬಲ್ ಫಾರ್ಮ್ ಪ್ರಾಕ್ಟೀಸಸ್,
ಅಂದರೆ ಯಾವುದೇ ರೀತಿಯಾದ ಕೆಮಿಕಲ್ಸ್ಗಳು, ಪೆಸ್ಟಿಸೈಡ್ಸ್ಗಳು ಹೆಚ್ಚಿನ ರೀತಿಯಲ್ಲಿ ಯೂಸ್ ಮಾಡದೆ ಬೇಕಾಗಿರುವಂಥ ಅವಶ್ಯಕತೆ ಇರುವಂತಹ ಫಾರ್ಮಿಂಗ್ ಪ್ರಾಕ್ಟೀಸಸ್ಗಳನ್ನು ಫಾಲೋ ಮಾಡೋ ಮುಖಾಂತರ ನಾವು ಡೆಸರ್ಟಿಫಿಕೇಷನ್ನ ಭಾರತದಲ್ಲಿ ತಡೆಗಟ್ಟಬಹುದು. ಸೊ ಡೆಸರ್ಟಿಫಿಕೇಷನ್ ಆ್ಯಂಡ್ ಡ್ರಾಟ್ ಡೇ ಅಂತ ಹೇಳಿ 17 ಜೂನ್ 2020 ಡಿಕ್ಲೇರ್ ಮಾಡ್ಕೊತೀವಿ. ಸೊ ಅದರ ಥೀಮ್ ಏನು ಅಂತ ಹೇಳಿದ್ರೆ ಫುಡ್, ಫೀಡ್, ಫೈಬರ್. ಅಂದರೆ ಸಸ್ಟೈನಬಲ್ ಪ್ರೊಡಕ್ಷನ್, ನಾವು ಸಸ್ಟೈನಬಲ್ ಪ್ರೊಡ್ಯೂಸ್ ಮಾಡಬೇಕು ಮತ್ತು ಕನ್ಸಂಪ್ಷನ್ ಕೂಡ ಮಾಡಬೇಕು ಅನ್ನೋದು ಈ ಒಂದು ಆಬ್ಜೆಕ್ಟಿವ್. ಮುಂದುವರೆದು UNCCD ಅಂದರೆ ಯುನೈಟೆಡ್ ನೇಷನ್ ಕನ್ವೆನ್ಷನ್ ಆನ್ ಕಾಂಬ್ಯಾಟಿಂಗ್ ಡೆಸರ್ಟಿಫಿಕೇಷನ್ ಅಡಿಯಲ್ಲಿ ನಾವು ರೆಡ್ ಅಂತ ಒಂದು ಯೋಜನೆಯನ್ನು ಮಾಡ್ತೀವಿ. ರೆಡ್ ಅಂತ ಹೇಳಿದ್ರೇನು, ನಾವು ಎಮಿಷನ್ಸ್ನ ರೆಡ್ಯೂಸ್ ಮಾಡ್ತೀವಿ. ಯಾವುದರಿಂದ? ಮೊದಲನೇದಾಗಿ ಡಿಫಾರೆಸ್ಟೇಷನಿಂದ. ಅಂದರೆ ಡಿಫಾರೆಸ್ಟೇಷನ್ ಮಾಡುವುದರಿಂದ ಎಮಿಷನ್ಸ್ಗಳು ಜಾಸ್ತಿ ಆಗ್ತಿದ್ವು. ಸೊ ಅದನ್ನು ನಾವು ಕಡಿಮೆ ಮಾಡಬೇಕು. ಏನಂಗಂದರೆ, ಈಗ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಫಾರೆಸ್ಟ್ ಏನಿದೆ, ಫಾರೆಸ್ಟ್ನ ನಾವು ಕಾರ್ಬನ್ ಸಿಂಕ್ ಅಂತ ಕರಿತೀವಿ. ಯಾಕೆ ಕಾರ್ಬನ್ ಸಿಂಕ್? ಎಲ್ಲರಿಗೂ ತಿಳಿದೋ ರೀತಿಯಲ್ಲಿ ಫಾರೆಸ್ಟ್ಗಳು ಅಥವಾ ಮರಗಳೇನಿವೆ ಅವು ಕಾರ್ಬನ್ ಡೈಆಕ್ಸೈಡ್ನ ಸೋರ್ಸ್ ಆಗಿ ಸಿಂಕ್ ಆಗಿರುತ್ತೆ. ಅಂದರೆ ಅವು ಆಕ್ಸಿಜನ್ನ ಕೊಡುವಂಥ ಮುಖಾಂತರ ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಳ್ತಾ ಹೋಗುತ್ತೆ. ಹೆಚ್ಚಿನ ರೀತಿಯಲ್ಲಿ ಮರಗಳು ಕಾರ್ಬನ್ ಡೈಆಕ್ಸೈಡ್ ಅಬ್ಸರ್ವ್ ಮಾಡ್ಕೊಳ್ತಾ ಮರಗಳಿರುವಂಥ ಎಲ್ಲ ಪ್ರದೇಶಗಳು ಒಂದು ಕಾರ್ಬನ್ ಸಿಂಕ್ ಆಗಿರುತ್ತೆ. ಸೊ ಯಾವಾಗ ನೀವು ಡಿಫಾರೆಸ್ಟೇಷನ್ ಅಥವಾ ಮರಗಳನ್ನು ಕಟ್ ಮಾಡ್ತೀರಾ, ಆಗ ಆಟೋಮೆಟಿಕ್ಲಿ ಅದರಲ್ಲಿ ಸ್ಟೋರ್ ಆಗಿರುವಂಥ ಕಾರ್ಬನ್ ಡೈಆಕ್ಸೈಡ್ ಹೊರ ಬರುತ್ತೆ. ಇದರಿಂದ ಆಟೋಮೆಟಿಕ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಸಂಖ್ಯೆ ಜಾಸ್ತಿ ಆಗಿ ಗ್ಲೋಬಲ್ ವಾರ್ಮಿಂಗ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹೀಗಾಗಿ ಈ ಡಿಫಾರೆಸ್ಟೇಷನ್ ಮಾಡುವಂಥದ್ರಿಂದ ಆಗುವಂಥ ಎಮಿಷನ್ಸ್ ಏನಿದೆ ಅದನ್ನು ಮೊದಲನೇದಾಗಿ ರೆಡ್ಯೂಸ್ ಮಾಡ್ತೀನಿ. ಎರಡನೇದು ಫಾರೆಸ್ಟ್ ಡಿಗ್ರೇಡೇಷನ್. ಅದನ್ನು ಹೇಳಿದ ರೀತಿಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಫಾರೆಸ್ಟ್ ಡಿಗ್ರೇಡ್ ಆಗ್ತಾ ಹೋದಂಗೆ, ಮರಗಳ ಸಂಖ್ಯೆ ಕ್ಷೀಣಿಸ್ತಾ ಹೋದಂಗೆ ಆಟೋಮೆಟಿಕ್ಲಿ ಗ್ರೀನ್ ಹೌಸ್ ಗ್ಯಾಸಸ್ ಎಮಿಷನ್ ಅಥವಾ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಹೀಗಾಗಿ ರೆಡ್ ಪ್ರೋಗ್ರಾಮ್ನ ಲಾಂಚ್ ಮಾಡಿರುವಂಥದ್ದು. ರೆಡ್ ಅಂದ್ರೇನು? ರೆಡ್ಯೂಸಿಂಗ್ ಎಮಿಷನ್ಸ್ ಫ್ರಮ್ ಡಿಫಾರೆಸ್ಟೇಷನ್ ಮತ್ತು ಫಾರೆಸ್ಟ್ ಡಿಗ್ರೇಡೇಷನ್. ಇಲ್ಲಿ ಪ್ರಮುಖವಾಗಿ ನೀವು ಜ್ಞಾಪಕ ಇಟ್ಕೊಳ್ಬೇಕಾಗಿರೋದು ಏನಂತ ಹೇಳಿದ್ರೆ, ಇದೊಂದು ಮಲ್ಟಿಲ್ಯಾಟ್ರಲ್ ಕೊಲ್ಯಾಬ್ರೇಷನ್ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಕೊಲ್ಯಾಬ್ರೇಷನಲ್ಲಿ ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಸಂಸ್ಥೆ, ಅದ್ರ ಜೊತೆಗೆ ಯುನೈಟೆಡ್ ನೇಷನ್ ಡೆವಲಪ್ಮೆಂಟ್ ಪ್ರೋಗ್ರಾಮ್, ನಂತರದಲ್ಲಿ ಯುನೈಟೆಡ್ ನೇಷನ್ ಎನ್ವಿರಾನ್ಮೆಂಟ್ ಪ್ರೋಗ್ರಾಮ್, ಇವು 3 ಮಲ್ಟಿಲ್ಯಾಟ್ರಲ್ ಆರ್ಗನೈಸೇಷನ್ ಸೇರ್ಕೊಂಡು ಮಾಡಿರುವಂಥದ್ದನ್ನೇ ನಾವು ರೆಡ್ ಪ್ರೋಗ್ರಾಮ್ ಅಂತ ಕರೆಯುವಂಥದ್ದು. ಈ ಒಂದು ಪ್ರೋಗ್ರಾಮ್ 2008ನೇ ಇಸ್ವಿಯಲ್ಲಿ ಜಾರಿಗೆ ಬಂದದ್ದು. ಇದು ಯುನೈಟೆಡ್ ನೇಷನ್ ಫ್ರೇಮ್ವರ್ಕ್ ಕನ್ವೆನ್ಷನ್ ಆನ್ ಕ್ಲೈಮೇಟ್ ಚೇಂಜ್ ಅಂದರೆ COP13 ಮೀಟಿಂಗ್ ಆದ ನಂತರ ಬಂದದ್ದು. ಸೊ ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಜ್ಞಾಪಕ ಇಟ್ಕೊಳ್ಳಿ, COP13ನ ಔಟ್ಕಮ್ ಏನು ಅಂತ ಹೇಳಿದ್ರೆ ರೆಡ್ ಅಂತ ಹೇಳ್ಬಿಟ್ಟು. ಮುಂದುವರೆದು ಆಲ್ರೆಡಿ ಹೇಳಿರೋ ರೀತಿಯಲ್ಲಿ ರೆಡ್ ಅನ್ನೋ ಒಂದು ಇನಿಷಿಯೇಟಿವ್ನ ಆಬ್ಜೆಕ್ಟಿವ್ ಏನು ಅಂತ ಹೇಳಿದ್ರೆ, ಸೊ ನಾವು ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್ಗಳನ್ನು ಕಡಿಮೆ ಮಾಡಬೇಕು ಅನ್ನೋದು. ಸೊ ಇದನ್ನು ಯಾವ ರೀತಿ ಕಡಿಮೆ ಮಾಡ್ತೀವಿ ಅಂತ ಹೇಳಿದ್ರೆ, ಹೆಚ್ಚಿನ ರೀತಿಯಲ್ಲಿ ಬೆಟರ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳನ್ನ ಫಾಲೋ ಮಾಡುವಂಥದ್ದು. ನಿಮಗೆ ಗೊತ್ತಿರ್ಬೋದು, ಇತ್ತೀಚಿನ ದಿನಗಳಲ್ಲಿ ಹೆಚ್ಚಿನ ಫಾರೆಸ್ಟ್ ಫೈರ್ಸ್ ಆಗ್ತಿದೆ. ಸೊ ಈ ಫಾರೆಸ್ಟ್ ಫೈರ್ಸಿಂದ ಆಟೋಮೆಟಿಕ್ಲಿ ಫಾರೆಸ್ಟ್ ಡಿಗ್ರೇಡೇಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ನಾವು ಯಾವ ರೀತಿ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳನ್ನು ಫಾಲೋ ಮಾಡ್ತೀವಿ, ಅದರಲ್ಲೂ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ, ಅದು ನನಗೆ ಹೆಚ್ಚಿನ ರೀತಿಯಲ್ಲಿ ಎಮಿಷನ್ಸ್ ರಿಡ್ಯೂಸ್ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಸೊ ಮೊದಲನೇ ಪಾಯಿಂಟ್ ಜ್ಞಾಪಕ ಇಟ್ಕೊಳ್ಳಿ, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ರಿಡ್ಯೂಸ್ ಮಾಡೋದಕ್ಕೋಸ್ಕರ ನಾನು ಒಳ್ಳೆಯ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಗಳನ್ನು ಫಾಲೋ ಮಾಡ್ತೀನಿ. ಎರಡನೇದಾಗಿ, ನಾನು ಹೆಚ್ಚಿನ ರೀತಿಯಲ್ಲಿ ಡೆವಲಪಿಂಗ್ ಕಂಟ್ರೀಸ್ಗಳಿಗೆ ಇನಿಷಿಯೇಟಿವ್ನ ಅಥವಾ ಇನ್ಸೆಂಟಿವ್ಸ್ಗಳನ್ನು ಕೊಡ್ತಿದ್ದೀವಿ. ಏನಕ್ಕೆ ಇನ್ಸೆಂಟಿವ್ಸ್ ಕೊಡ್ತೀವಿ ಅಂತ ಹೇಳಿದ್ರೆ, ಅವರು ಈ ಇನ್ಸೆಂಟಿವ್ಸ್ನ ಪಡ್ಕೊಂಡು ಫಾರೆಸ್ಟ್ ರಿಸೋರ್ಸಸ್ಗಳನ್ನು ಹೆಚ್ಚಿನ ರೀತಿಯಲ್ಲಿ ಸೇವ್ ಮಾಡ್ಬೋದು ಮತ್ತು ಪ್ರೊಟೆಕ್ಟ್ ಮಾಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಮುಂದುವರೆದು ಈ ರೆಡ್ ಅನ್ನೋದು ಅಷ್ಟೇ ನಿಲ್ಲದೆ ರೆಡ್ ಪ್ಲಸ್ ಅಂತ ಕೂಡ ತೆಗೆದುಕೊಂಡು ಬಂದ್ವಿ. ಸೊ ರೆಡ್ ಪ್ಲಸ್ ಅಂತ ಹೇಳಿದ್ರೆ ಏನು ಅಂದರೆ, ರೆಡ್ ಅನ್ನೋ ಒಂದು ಪ್ರೋಗ್ರಾಮ್ ಬರೀ ಡಿಫಾರೆಸ್ಟೇಷನ್ ಮತ್ತು ಫಾರೆಸ್ಟ್ ಡಿಗ್ರೇಡೇಷನಿಗೆ ಮಾತ್ರ ನಿಂತ್ಕೊಂಡಿದ್ರೆ, ರೆಡ್ ಪ್ಲಸ್ ಏನಿದೆ ಇದು ಡೆವಲಪಿಂಗ್ ಕಂಟ್ರೀಸ್ಗೆ ಎಮಿಷನ್ಸ್ನ ಕಡಿಮೆ, ಡಿಫಾರೆಸ್ಟೇಷನ್ಸ್ ಆಗಿರ್ಬೋದು, ಫಾರೆಸ್ಟ್ ಡಿಗ್ರೇಡೇಷನ್ ಆಗಿರ್ಬೋದು, ಇವೆಲ್ಲದರಿಂದ ಎಮಿಷನ್ ರಿಡ್ಯೂಸ್ ಮಾಡೋದಕ್ಕೆ ಅನುಕೂಲ ಮಾಡೋದಕ್ಕೆ ಇನ್ಸೆಂಟಿವೈಸೇಷನ್ ಕೊಡ್ತಿದೆ. ಸೊ ಇಲ್ಲಿ ನೋಡ್ಬೋದು ನೀವು. ಸೊ ಎಮಿಷನ್ಸ್ನ ಕಡಿಮೆ ಮಾಡೋದಕ್ಕೆ ಅವರಿಗೆ ಇನ್ಸೆಂಟಿವ್ಸ್ ಕೊಡ್ತಾರೆ. ಅಷ್ಟೇ ಅಲ್ಲದೆ ಕಾರ್ಬನ್ ಸ್ಟಾಕ್ಸ್ ಅಂದರೆ ಹೆಚ್ಚಿನ ರೀತಿಯಲ್ಲಿ ಫಾರೆಸ್ಟ್ಗಳನ್ನು ಡೆವಲಪ್ ಮಾಡೋದಕ್ಕೆ, ಅಂದರೆ ಕಾರ್ಬನ್ ಸ್ಟಾಕ್ಸ್ನ ಡೆವಲಪ್ ಮಾಡಿದರೆ ಅದಕ್ಕೂ ಕೂಡ ಇನ್ಸೆಂಟಿವ್ಸ್ ಕೊಡ್ತಾರೆ. ಮತ್ತು ಸಸ್ಟೈನಬಲ್ ಫಾರೆಸ್ಟ್ ಮ್ಯಾನೇಜ್ಮೆಂಟ್ ಟೆಕ್ನಿಕ್ಸ್ಗಳಿಗೆ ಮತ್ತು ಕಾರ್ಬನ್ ಸ್ಟಾಕ್ಸ್ನ ಜಾಸ್ತಿ ಮಾಡೋದು, ಇವೆಲ್ಲದಕ್ಕೂ ಕೂಡ ರೆಡ್ ಪ್ಲಸ್ ಒಂದು ಇನಿಷಿಯೇಟಿವ್. ಸೊ ಇಲ್ಲಿ ಪ್ರಮುಖವಾಗಿ ಜ್ಞಾಪಕ ಇಟ್ಕೊಳ್ಳಿ, ರೆಡ್ಗೂ ರೆಡ್ ಪ್ಲಸ್ಗೂ ಡಿಫ್ರೆನ್ಸ್ ಏನು ಅಂತ ಹೇಳಿದ್ರೆ, ರೆಡ್ಡು ಬರೀ ಡಿಫಾರೆಸ್ಟೇಷನ್ ಮತ್ತು ಫಾರೆಸ್ಟ್ ಡಿಗ್ರೇಡೇಷನ್ ಮೇಲೆ ಮಾತ್ರ ಫೋಕಸ್ ಮಾಡುತ್ತೆ. ಆದರೆ ರೆಡ್ ಪ್ಲಸ್ ಏನಿದೆ ಇದು ಎಲ್ಲ ಡೆವಲಪಿಂಗ್ ಕಂಟ್ರೀಸ್ಗೆ ಇನ್ಸೆಂಟಿವ್ಸ್ ಕೊಡುತ್ತೆ. ಡಿಫಾರೆಸ್ಟೇಷನ್ ಡಿಗ್ರೇಡೇಷನ್ ಅಷ್ಟೇ ಅಲ್ಲದೆ ಯಾವ ರೀತಿ ಕಾರ್ಬನ್ ಸ್ಟಾಕ್ಸ್ಗಳನ್ನ ಪ್ರಮೋಟ್ ಮಾಡ್ಬೋದು, ಫಾರೆಸ್ಟ್ ಟ್ಯಾಕ್ಸ್ಗಳನ್ನು ಯಾವ ರೀತಿ ಸಸ್ಟೈನಬಲ್ ಆಗಿ ಮ್ಯಾನೇಜ್ ಮಾಡಬಹುದು ಮತ್ತು ಯಾವ ರೀತಿ ಎನ್ಹಾನ್ಸ್ ಮಾಡಬೇಕು, ಇವೆಲ್ಲದಕ್ಕೂ ಕೂಡ ರೆಡ್ ಪ್ಲಸ್ ಇನ್ಸೆಂಟಿವೈಸೇಷನ್ ಕೂಡ ಕೊಡುತ್ತೆ. ಮುಂದಿನ ವಿಡಿಯೋದಲ್ಲಿ ನಾವು ಕನ್ವೆನ್ಷನ್ ಆನ್ ಬಯೋಲಜಿಕಲ್ ಡೈವರ್ಸಿಟಿ, ಮಾಂಟ್ರಿಯಲ್ ಪ್ರೋಟೋಕಾಲ್, ನಗೋಯಾ ಪ್ರೋಟೋಕಾಲ್, ಐಚಿ ಬಯೋಡೈವರ್ಸಿಟಿ ಟಾರ್ಗೆಟ್ಸ್, ಈ ರೀತಿ ಮುಂತಾದ ಎನ್ವಿರಾನ್ಮೆಂಟಲ್ ಕನ್ವೆನ್ಷನ್ಸ್ಗಳನ್ನು ನೋಡೋಣ. ಈ ಒಂದು ವಿಡಿಯೋ ನಿಮಗೆ ಅನುಕೂಲವಾಗಿದೆ ಅಂತ ಭಾವಿಸ್ತೀನಿ. ನಿಮ್ಗೆ ಏನೇ ಒಂದು ಕಮೆಂಟ್ಸ್ ಇದ್ದರೂ ಅಥವಾ ಫೀಡ್ಬ್ಯಾಕ್ಸ್ ಇದ್ದರೂ ನಮಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡುವ ಮುಖಾಂತರ ತಿಳಿಸಿ. ಧನ್ಯವಾದಗಳು.